ನಾನು ಹೇಳ್ತಾ ಇರೋ ಪ್ರೈಸ್ ಎಲ್ಲೂ ಸಿಗಲ್ಲ ಮಾರ್ಕೆಟಲ್ಲಿ, ಚಾಲೆಂಜ್ ಮಾಡ್ತೀನಿ. ಇದು 5.5 ಲಕ್ಷ ಕೊಡ್ತೀನಿ, ಬರೀ 3,30,000 ಕೊಡ್ತೀನಿ ಸರ್. 3,30,000 3 ಲಕ್ಷ ಲೋನ್ ಆಗುತ್ತೆ. 30,000 ಡೌನ್ ಪೇಮೆಂಟ್. ಹೌದು, 2015. ಗಂಡು ಮಕ್ಕಳು ಅಂದ್ರೆ ದಾಡಿ ಸರ್, ಕಾರ್ ಅಂದ್ರೆ ಆಡಿ ಸರ್. ಹೌದು ಸರ್, ಹೇಳಿ ಸರ್ ಡೀಟೇಲ್. ಮತ್ತೆ ಹೇಳಿ, ಚೆನ್ನಾಗಿ ಟ್ರಾನ್ಸ್ಫರ್ ಎಲ್ಲ ನಾನೇ ಮಾಡ್ಕೊಡ್ತೀನಿ, ಅಡಿಷನಲ್ ಪೇಮೆಂಟ್ ಯಾವ್ದಿಲ್ಲ ಸರ್. ಹೇಳ್ತಾ ಇರೋ ಪ್ರೈಸ್ 12 ಲಕ್ಷ, ಬಟ್ ಆದ್ರೆ ಈಗ ಫಿಕ್ಸ್ ಪ್ರೈಸ್ ಕೊಡ್ತೀನಿ, 11,25,000 ಕೊಡ್ತೀನಿ, ಖಂಡಿತ ಕೊಡ್ತೀನಿ ಸರ್. ಹೇಳಿ ಸರ್ ಡೀಟೇಲ್. ಸರ್ 2014 ಮಾರ್ಕೆಟ್ ಅಲ್ಲಿ ಫುಲ್ ಲೋನ್ ಆಗ್ಬಿಡುತ್ತೆ, 0 ಡೌನ್ ಪೇಮೆಂಟ್. 1 ಲಕ್ಷ ಕೊಡಿ ಬ್ರೀಜಾ ತಗೊಳ್ಳಿ, ಕ್ಲಾಸ್ ಆಗಿದೆ ಗಾಡಿ. ಬರೀ 1.5 ಲಕ್ಷ ಕೊಡಿ ಸಾಕು, ಬರೀ 2,20,000ಗೆ ಶಿಫ್ಟ್ ತಗೊಳ್ಳಿ ಬನ್ನಿ ಸರ್. ಬೂತ್ ಗಾಜಲ್ಲಿ ಹುಡುಕಿದ್ರು ಇಂಥ ಆಫರ್ ಸಿಗಲ್ಲ ನಿಮ್ಗೆ. ಬೂತ್ ಗಾಜಲ್ಲಿ ಹುಡುಕಿದ್ರು ಸಿಗಲ್ಲ. ನಿಮ್ಮ ಕಣ್ ಮುಂದೆನೆ ಕ್ಲೀನ್ ಆಗಿ ಸಸ್ಪೆನ್ಷನ್ ಕೆಲಸ ಮಾಡ್ಕೊಡ್ತೀವಿ. ಅಕಸ್ಮಾತ್ ಇಲ್ಲ ಸರ್ ಸ್ಕ್ಲೆಚ್ ಮೇಲೆ ಡೌಟ್ ಇದೆ ಅಂದ್ರೆ ಹೊಸ ಸ್ಕ್ಲೆಚ್ ಹಾಕೊಡ್ತೀವಿ. ಇವನು ಎಲ್ಲಾ ಸರ್ವಿಸ್ ಶೋರೂಮ್ ಸರ್ವಿಸ್ ಆಗಿದೆ. ಒರಿಜಿನಲ್ ಗಾಡಿ, ಒರಿಜಿನಲ್ ಬೀಟ್ರು, 3,40,000 ಕೊಡ್ತೀನಿ ಸರ್. ಫಿಕ್ಸ್ಡ್ ಪ್ರೈಸ್ ಇದು, 15.5 ಲಕ್ಷ ಕೊಡ್ತೀನಿ. ಎಷ್ಟೇ ಗಾಡಿ ತೋರಿಸಿದ್ರು ಕೂಡ ಝೆನ್ ಬೇಕು ಅನ್ನೋದೇ ಹವಾ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ಝೆನ್. ಬ್ಲ್ಯಾಕ್ ಕಲರ್ ಅಲ್ಲಿ ಬೇಕಾ, ಇಲ್ಲ ನೀವು ಸಿಲ್ವರ್ ಕಲರ್ ಅಲ್ಲಿ ಬೇಕಾ, ಎರಡು ಕೂಡ ಇರುತ್ತೆ. ಇದೂನು ಚಾನ್ಸ್ ಅಲ್ಲಿ ಕೊಡ್ತೀನಿ, ಬರೀ 2.5 ಲಕ್ಷ ಕೊಡಿ ಸರ್. 5,40,000 ಕೊಡ್ತೀನಿ ಸರ್. 5,40,000 ಕೊಡ್ತೀನಿ. ಲೋನು ಸರಿ ಹಾಗಾದ್ರೆ ಲೋನ್ ಬಂದು ನಿಮಗೆ ಒಂದು 4.25 ಲಕ್ಷ ಲೋನ್ ಆಗ್ಬಿಡುತ್ತೆ ಸರ್. 90,000 ಡೌನ್ ಪೇಮೆಂಟ್ ಕೊಡಿ. 4 ಅಲ್ಲಿ ಕೊಡ್ತೀನಿ ಸರ್, ಬನ್ನಿ ಸರ್. 4.25 ಲಕ್ಷ ಕೊಡ್ತೀನಿ. ಹೇಳ್ತಾ ಇರೋ ಪ್ರೈಸ್ 6,30,000. ಇಯರ್ ಎಂಡ್ ಆಫರ್ ಫಿಕ್ಸ್ಡ್ ಪ್ರೈಸ್ 5,75,000 ಕೊಡ್ತೀನಿ. 2021 ಮಾಡಲ್ 7 ಲಕ್ಷ. ಒರಿಜಿನಲ್ ಗಾಡಿ, ಒರಿಜಿನಲ್ ಮೀಟ್ರು, ಇದನ್ನ 7 lakhs ಕೊಡ್ತೀನಿ ಸರ್. 7 ಲಕ್ಷ ಕೊಡ್ತೀನಿ. 6 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ನಮ್ಮ ಕರ್ನಾಟಕ ಜನರಿಗೆ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಸರ್. ನಿಮಗೋಸ್ಕರ ನಾನು ಇವತ್ತು ಮತ್ತೊಂದು ಸಲ ಬಜೆಟ್ ಕಾರ್ಸಿಗೆ ಬಂದಿದ್ದೀನಿ. ಇದು ಬಂದು ನಿಮಗೆ ಬೆಂಗಳೂರಲ್ಲಿ ಇರುತ್ತೆ. ಇಲ್ಲಿ ಯೂಜ್ ಕಲೆಕ್ಷನ್ಸ್ ಇರುತ್ತೆ ಸರ್. ಹಿಂದೆ ಕೊಟ್ಟಿಲ್ಲ, ಮುಂದೆ ಕೊಡೋದಿಲ್ಲ ಅಂತ ಆಫರಲ್ಲಿ ಕೊಡ್ತೀನಿ ಸರ್. ಬನ್ನಿ ಸರ್ ಒಂದು ವೀಡಿಯೋ ಮಾಡೋಣ ಅಂದರು. ಸೊ ನಿಮಗೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಎಷ್ಟಿದೆ ಸರ್ ಕಾರ್ಗಳು ಇವತ್ತು? ಸರ್ ಇವತ್ತೊಂದು 40 ಕಾರ್ಸ್ ಇದೆ ಸರ್. 40 ಕಾರ್ಸ್ ಇದೆ. ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳ್ಬಿಡಿ ಸರ್. ಸರ್ ಬೆಂಗಳೂರಲ್ಲಿ ವರಮಾವ್ ಕಲ್ಕೆರಿ ನಿಯರ್ ರಾಮಮೂರ್ತಿ ನಗರ್ ಪಕ್ಕದಲ್ಲಿ, ಬಾನ್ಸೋಡಿ ಪಕ್ಕದಲ್ಲಿ ಬರೋಂಥದ್ದು ಗಾಡಿ. ಮೈನ್ ರೋಡಲ್ಲಿ ಇದೆ ಆಫೀಸ್. ಓಕೆ, ಹೌದು. ನ್ಯೂ ಇಯರ್ ಬೇರೆ ಬರ್ತಾ ಇದೆ ಸರ್. ಹೌದು ಸರ್. ಯಾವ್ದು ಎಂಥ ಆಫರಲ್ಲಿ ಇರುತ್ತೆ ಇವತ್ತು ಈ ಸಲ ಕಾರ್ಗಳ ಪ್ರೈಸ್ಗಳು? ಸರ್ ಬೂತ್ ಗಾಜಲ್ಲಿ ಹುಡುಕಿದ್ರು ಇಂಥ ಆಫರ್ ಸಿಗಲ್ಲ ನಿಮಗೆ. ಬೂತ್ ಗಾಜಲ್ಲಿ ಹುಡುಕಿದ್ರು ಸಿಗಲ್ಲ ಅಂತ ಆಫರಲ್ಲಿ ತುಂಬಾ ಕಡಿಮೆ ಮಾಡಿದ್ದೀನಿ. ಇದು ಇಯರ್ ಎಂಡ್ ಆಫರು. ಈ ಚಾನ್ಸ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಬರೀ ನ್ಯೂ ಇಯರ್ ತನಕನೇ. ನ್ಯೂ ಇಯರ್ ಆದ್ಮೇಲೆ ಈ ಆಫರ್ ಇಲ್ಲ. ನ್ಯೂ ಇಯರ್ ಆಫರ್ ಆದ್ಮೇಲೆ ಇಲ್ಲ. ನ್ಯೂ ಇಯರ್ ತನಕನೇ ಈ ಆಫರ್. ಇವಾಗ ಇನ್ನೊಂದು ನೆಗೋಷಿಯಬಲ್ ಇಲ್ಲ. ಓಕೆ, ಫಿಕ್ಸ್ ರೇಟು. ಫಿಕ್ಸ್ಡ್. ಆಫೀಸ್ ಕಮಿಷನ್ ಇಲ್ಲ, ಟ್ರಾನ್ಸ್ಫರ್ ಫೀಸ್ ಇಲ್ಲ, ಲೋನ್ ಬೇಕಾದ್ರೆ ನಾನೇ ಮಾಡ್ಕೊಡ್ತೀನಿ. ಅಡಿಷನಲ್ ಪೇಮೆಂಟ್ ಯಾವ್ದಿಲ್ಲ, ಫಿಕ್ಸ್ಡ್ ಪ್ರೈಸ್ ಇದರಲ್ಲಿ. ಯಾಕಂದ್ರೆ ಯಾರ ಟೈಮು ನಾವು ವೇಸ್ಟ್ ಮಾಡಬಾರ್ದು. ಹೌದು, ಹಂಗಾಗಿ ಸೊ ಫಿಕ್ಸ್ಡ್ ಪ್ರೈಸ್, ಅದು ಆಫರ್ ಪ್ರೈಸ್. ಆ ಆಫರ್ ಬಂದು ನ್ಯೂ ಇಯರ್ ತನಕನೇ ಇರೋದು. ಸೊ ದಯವಿಟ್ಟು ಹೇಳ್ತೀನಿ, ಒಳ್ಳೆ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ, ಲೋ ಬಜೆಟ್ ಅಲ್ಲಿ ಕೊಡ್ತಾ ಇದ್ದೀನಿ. ಬನ್ನಿ, ತಗೊಳ್ಳಿ, ಲೈಫ್ನ ಎಂಜಾಯ್ ಮಾಡಿ. ಓಕೆ ಸರ್. ಬಡವರ ಬಾದಾಮಿ ಎಲ್ಲರಿಗೂ ಕೂಡ ಗೊತ್ತು, ಮಾರುತಿ ಸುಜುಕಿ ಸ್ವಿಫ್ಟ್. ಅದರಲ್ಲೂ ಕೂಡ ಡೀಸೆಲ್ ವೇರಿಯಂಟು 20+ ಅಂದರೆ 20ಗಿಂತ ಹೆಚ್ಚಿನ ಮೈಲೇಜ್ ಬರುವಂಥ ಗಾಡಿ. ಬ್ಲ್ಯಾಕ್ ಕಲರಲ್ಲಿ ಗಾಡಿ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಆಗಿರ್ಬೋದು, ಇಂಟೀರಿಯರ್ ಪ್ರತಿಯೊಂದು ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಈಗ ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಸರ್ 2011 ಡೀಸೆಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ. ಇದೂ ಎಲ್ಲ ಸರ್ವಿಸ್ ಶೋರೂಮ್ ಸರ್ವಿಸ್ ಆಗಿದೆ. ಒರಿಜಿನಲ್ ಗಾಡಿ, ಒರಿಜಿನಲ್ ಬೀಟ್ರು, 3,40,000 ಕೊಡ್ತೀನಿ ಸರ್. 3,40,000. ಓಕೆ, 3,40,000ಗೆ ನಿಮಗೆ ಈ ಸ್ವಿಫ್ಟ್ ಕೂಡ ಸಿಗುತ್ತೆ. ಅದು ಕೂಡ ಡೀಸೆಲ್ ವೇರಿಯಂಟ್. ಬೇಕು ನೀವು ವಿಸಿಟ್ ಮಾಡ್ಬೋದು. ಬನ್ನಿ ಸರ್. ಒಂದು ವೇಳೆ ಬ್ಲ್ಯಾಕ್ ಕಲರ್ ಬೇಡ ಸರ್, ನನಗೆ ಬೇರೆ ಕಲರ್ ಇದ್ರೆ ತೋರಿಸಿ ಅನ್ನೋರಿಗೆ. ಸೊ ನೀವು ನೋಡ್ತಾ ಇರ್ಬೋದು, ಸಿಲ್ವರ್ ಕಲರ್ ಕೂಡ ಇರುತ್ತೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಇದು ಪೆಟ್ರೋಲ್ ಗಾಡಿ ಸರ್. ಓಕೆ, ಪೆಟ್ರೋಲ್ 2007 ಸೆಕೆಂಡ್ ಓನರು, VXI ವೇರಿಯಂಟು. ಬರೀ 2,20,000ಗೆ ಶಿಫ್ಟ್ ತಗೊಳ್ಳಿ ಬನ್ನಿ ಸರ್. 2,20,000ಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುತ್ತೆ. ಮೈಲೇಜ್ ಅಂತ ಹೇಳಿದ್ರೆ 16+ ಅಂದರೆ 16ಗಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಿಮಗೆ ಗೊತ್ತು ಮಾರುತಿ ಗಾಡಿಗಳ ಬಗ್ಗೆ ತುಂಬನೇ ಲೋ ಮೇಂಟೆನೆನ್ಸಲ್ಲಿ ನಿಮಗೆ ರಿಪೇರಿ ಕೂಡ ಆಗುತ್ತೆ. ಯಾರಾದರೂ ಸ್ವಿಫ್ಟ್ಗಳು ಹುಡುಕ್ತಾ ಇದ್ರೆ ಇದು ಕೂಡ ಇರುತ್ತೆ ನಿಮಗೆ ಲೋ ಬಜೆಟಲ್ಲಿ. ಇಲ್ಲಾಂದರೆ ಮಾರುತಿ ಸುಜುಕಿ ವ್ಯಾಗನರ್ ಡ್ರೈವರ್ ಕಂಫರ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸ್ವಲ್ಪ ಜನ IT ಇರ್ತೀರಾ ಸರ್, ನಂಗೆ ಸ್ವಲ್ಪ IT ಇದ್ದೀನಿ, ನಂಗೆ ಆಲ್ಟೋ ಎಲ್ಲ ಅಡ್ಜಸ್ಟ್ ಆಗಲ್ಲ ಅನ್ನೋರಿಗೆ ವ್ಯಾಗನರ್ ಕೂಡ ಇರುತ್ತೆ. ಮೈಲೇಜ್ ಇದು ಕೂಡ ಅಷ್ಟೇ 16+. ಸರ್ ಡೀಟೇಲ್ ಇದು? ಸರ್ ಇದು 2007 ಮಾಡಲು, ಥರ್ಡ್ ಓನರು, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಕ್ಲಾಸ್ ಆಗಿದೆ ಗಾಡಿ. ಬರೀ 1.5 ಲಕ್ಷ ಕೊಡಿ ಸಾಕು. 1.5 ಲಕ್ಷಕ್ಕೆ ವ್ಯಾಗನರ್ ಕೊಡ್ತೀನಿ. ನೀಟ್ ಗಾಡಿ, ಅದನ್ನು ಡಾಕ್ಯುಮೆಂಟ್ ರನ್ನಿಂಗ್ ಇರೋದು ಗಾಡಿ. ಓಕೆ, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುವಂಥ ಗಾಡಿ. ಸೊ ಯಾರಾದರೂ ವ್ಯಾಗನರ್ ಹುಡುಕ್ತಾ ಇದ್ರೆ, ಕಡಿಮೆ ಬಜೆಟಲ್ಲಿ ಬೇಕು ಸರ್, ಒಳ್ಳೆ ಕಂಡೀಷನ್ ಇರಬೇಕು ಅನ್ನೋರು ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಫ್ಯಾಮಿಲಿ ವೆಹಿಕಲ್ ಹೇಳಿ ಸರ್ ಡೀಟೇಲ್ ಇದು? ಸರ್ ಇದು 2016 ಮಾಡಲ್ಲು, 2.8 ಸೆಕೆಂಡ್ ಓನರ್ ಆಗಿದೆ. 2.8 ಈಗ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಗಿದೆ. ಸೊ ಇದು 2.8 Z ವರ್ಷನ್ನು ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್. ಓಕೆ ಸರ್ ಹೇಳ್ತಾ ಇರೋ ಪ್ರೈಸೇ ಬೇರೆ, ಆದರೆ ಇಯರ್ ಎಂಡ್ ಆಫರು ಫೈನಲ್ ಫಿಕ್ಸ್ಡ್ ಪ್ರೈಸ್ ಇದು 15.5 ಲಕ್ಷ ಕೊಡ್ತೀನಿ. 15.5 ಲಕ್ಷಕ್ಕೆ 15.5 ಲಕ್ಷಕ್ಕೆ
2016 Z 2.8 ಕೊಡ್ತೀನಿ. 2.8 ಹೌದು. ಓಕೆ. ಲೋನ್ ಸರ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ? ಸರ್ ನಿಮಗೆ ಒಂದು 14 ಲಕ್ಷ ಲೋನ್ ಆಗ್ಬಿಡುತ್ತೆ. 14 ಲಕ್ಷ ಬರೀ 1.5 ಲಕ್ಷ ಕೊಡಿ. ಓಕೆ. ಬರೀ 1.5 ಲಕ್ಷ ಕೊಡಿ, ಗಾಡಿ ತಗೊಂಡೋಗಿ. ಓಕೆ. 14 ಲಕ್ಷ ಲೋನೇ ಆಗ್ಬಿಡುತ್ತೆ. ಮತ್ತೆ ಹೇಳ್ತೀನಿ 2016 2.8 Z ವರ್ಷನ್ ಬರೀ 15.5 ಲಕ್ಷ. 15.5 ಲಕ್ಷಕ್ಕೆ. ಸೊ ನೋಡಿ, ಯಾರಾದರೂ ನೋಡ್ತಾ ಇದ್ರೆ ಅದು ಕೂಡ K56 ಸರ್ 2.8 ಆಟೋಮೆಟಿಕ್, ಇದು ಮ್ಯಾನ್ಯಲ್ ಅಲ್ಲ, ಆಟೋಮೆಟಿಕ್ ವೆಹಿಕಲ್. 2.8 ಆಟೋಮೆಟಿಕ್ Z ಬರೀ 15.5 ಲಕ್ಷ. ಮಿಸ್ ಮಾಡಕ್ ಹೋಗ್ಬೇಡಿ. ಓಕೆ ಸರ್. ನೆಕ್ಸ್ಟ್ ಸರ್? ಸರ್ 2014 ETS ಮೈಲೇಜ್ ಬರುವಂಥದ್ದು ಗಾಡಿ. ಓಕೆ. 4,90,000 ಕೊಡ್ತೀನಿ ಸರ್. 4,90,000 ಗೆ. ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಆರಾಮಾಗಿ 20+ ಮೈಲೇಜ್ 20+ ಬರುತ್ತೆ. 4,90,000 ಕೊಡಿ. ಇದು ಫಿಕ್ಸ್ಡ್ ಪ್ರೈಸು, ನೆಗೋಷಿಯಬಲ್ ಆಗಲ್ಲ. 4,90,000 ಗೆ 2014 ಮಾಡಲ್ ಕೊಡ್ತೀನಿ. ಲೋನ್ ಆದರೆ ಒಂದು 3 ಇಂದ 3.5 ಲಕ್ಷ ಲೋನೇ ಆಗ್ಬಿಡುತ್ತೆ. ಓಕೆ. 3 ಇಂದ 3.5 ಲಕ್ಷ ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮಿಕ್ಕಿದೇನಿರುತ್ತೆ ಡೌನ್ ಪೇಮೆಂಟ್ ಇರುತ್ತೆ. ಬಟ್ ಏನಪ್ಪ ಅಂದರೆ ಈ ಲೋನ್ ಅಮೌಂಟ್ ನಾವೇನು ಹೇಳ್ತಾ ಇದೀವಿ, ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸರ್, Renault Scala. ಹಾಂ, 2013 ಮಾಡಲ್ 3rd ಓನರ್. ಇದೂ ಚಾನ್ಸ್ ಅಲ್ಲಿ ಕೊಡ್ತೀನಿ. ಬರೀ 2.5 ಲಕ್ಷ ಕೊಡಿ ಸರ್. 2.5 ಲಕ್ಷಕ್ಕೆ 2.5 ಲಕ್ಷಕ್ಕೆ ಸ್ಕಾಲಾ, ರೆನಾಲ್ಡ್ ಸ್ಕಾಲಾ ಶೆಡಾನ್ ಗಾಡಿ. ಲೋನ್ ಇದಕ್ಕೂ ಲೋನ್ ಆಗುತ್ತೆ. ಇದು ಬಂದು ಒಂದು 2 ಲಕ್ಷ ರೂಪಾಯಿ ಲೋನ್ ಆಗ್ಬಿಡುತ್ತೆ. 50,000 ತಗೊಂಡು ಬನ್ನಿ, ಗಾಡಿ ತಗೊಂಡೋಗಿ ಸರ್. 50,000 ಡೌನ್ ಬರೀ 50,000. ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್ ವೇರಿಯಂಟ್ ಅದು ಕೂಡ. ಓಕೆ. ಸ್ವಲ್ಪ ಜನ XUV ಹೋಗಬೇಕು ಅಂತ ಹೇಳ್ತಿರ್ತೀರಾ. ಬಟ್ ಏನಪ್ಪ ಅಂದರೆ XUV 500 ಆದರೆ ಸರ್ ತುಂಬ ದೊಡ್ಡದಾಗುತ್ತೆ ಗಾಡಿ. ನನಗೆ ಕಾಂಪ್ಯಾಕ್ಟ್ ಇರಬೇಕು, ಫ್ಯಾಮಿಲಿಗೂ ಕೂಡ ಯೂಸ್ ಆಗಬೇಕು, ಒಳ್ಳೆ ಲಕ್ಸುರಿ ಫೀಲ್ ಇರಬೇಕು, ಮತ್ತು ಬೂತ್ ಸ್ಪೇಸ್ ಕೂಡ ಚೆನ್ನಾಗಿರಬೇಕು, ಕಂಫರ್ಟಬಲ್ ಬೇಕು ಅನ್ನೋರಿಗೆ. ಸೊ ನೀವು ನೋಡ್ತಾ ಬೋದು XUV 300 ಕೂಡ ಇರುತ್ತೆ ಸರ್. ಡೀಟೇಲ್ ಇದು ಸರ್ 2022 ಮಾಡಲ್ ಸಿಂಗಲ್ ಓನರ್ W6 ವಿತ್ ಸನ್ರೂಫ್ ಗಾಡಿ. ಓಕೆ. ಎಲ್ಲ ಸರ್ವಿಸ್ ಶೋರೂಮ್ ಸರ್ವಿಸ್ ರೆಕಾರ್ಡ್ ಇದೆ. ಬರೀ 44,000 ಓಡಿದೆ. ಆಯಿಲ್ ಸರ್ವಿಸ್ ಮಾಡಿಂಗಿಲ್ಲ. ಲೇಟೆಸ್ಟ್ ಆಗಿ ಶೋರೂಮ್ ಅಲ್ಲಿ ಮಾಡಿದೀವಿ. ಓಕೆ. ಬ್ರಷ್ ಟಚ್ ಅಪ್ ಆಗಿಲ್ಲ ಗಾಡಿ. 10 ಲಕ್ಷ ಬೇಡ, 9,80,000 ಕೊಡಿ ಸರ್. 9,80,000 ಇಯರ್ ಅಂಡ್ ಆಫರ್. ಓಕೆ. ಡೀಸೆಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಫುಲ್ ಲೋನ್ ಆಗ್ಬಿಡುತ್ತೆ. ಝೀರೋ ಡೌನ್ ಪೇಮೆಂಟ್. ಡೌನ್ ಪೇಮೆಂಟ್. ಪೆಟ್ರೋಲ್ ಡೀಸೆಲ್ ಸರ್? ಇದು ಡೀಸೆಲ್ 22+ ಬರುತ್ತೆ ಮೈಲೇಜ್ ವಿತ್ ಸನ್ ರೂಫ್ ಗಾಡಿ. ಓಕೆ. ನಿಮಗೆ ಜೊತೆಗೆ ಸೂರ್ಯ ಚಾವಣಿ ಕೂಡ ಇರುತ್ತೆ, ಸನ್ ರೂಫ್. ಸೊ ನೀವು ನೋಡ್ತಾ ಬಂದ್ರೆ ನಿಮಗೆ ಅದ್ರ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ಸನ್ ರೂಫ್ ವೆಹಿಕಲ್ 0 ಡೌನ್ ಪೇಮೆಂಟ್ ಹುಡ್ತಾ ಇದ್ರೆ ಸೊ ನೀವು ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಆದರೆ ಪ್ರೊಫೈಲ್ ಚೆನ್ನಾಗಿರಬೇಕು. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ನಿಮಗೆ ಝೀರೋ ಡೌನ್ ಪೇಮೆಂಟ್ ಸಿಗುತ್ತೆ. 9,80,000 ಫೈನಲ್ ಫಿಕ್ಸ್ಡ್ ಪ್ರೈಸ್ ಸರ್ ಇದು. ಓಕೆ ಸರ್. ಆಲ್ಟೋ ಬೇಕು ಸರ್? ಆಲ್ಟೋ ಬೇಕು. 20+ ಮೈಲೇಜ್ ಬರುತ್ತೆ ಸರ್. 2 ವೀಲರ್ ಮೆಕ್ಯಾನಿಕ್ಕು ಕೂಡ ರಿಪೇರಿ ಕೂಡ ಮಾಡಿಬಿಡ್ತಾನೆ ಸರ್. ಅಂತ ಒಂದು ಗಾಡಿ ಬೇಕು ಸರ್ ಅಂತ ಕೇಳೋರಿಗೆ ಮಾರುತಿ ಸುಜುಕಿ ಆಲ್ಟೋ ಸರ್. ಡೀಟೇಲ್ ಇದು ಸರ್. ಆಲ್ಟೋ K10 2012 ಸೆಕೆಂಡ್ ಓನರ್. ಓಕೆ. DXi ವೇರಿಯಂಟ್. ಬರೀ 2.5 50,000 ತಗೊಂಡು ಬನ್ನಿ, 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ. 2.5 ಲಕ್ಷಕ್ಕೆ 2.5 ಲಕ್ಷಕ್ಕೆ 50,000 ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ಮಾರುತಿ ಸುಜುಕಿ ಆಲ್ಟೋ ಕೂಡ ಸಿಗುತ್ತೆ. Hyundai i20. ಸೊ ನೀವು ನೋಡ್ತಾ ಬೋದು ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಡೀಟೇಲ್ ಸರ್ ಇದು. ಸರ್ 2014 ಸೆಕೆಂಡ್ ಓನರ್, 66,000 ಕಿಲೋಮೀಟರ್ ಓಡಿದೆ. i20 ಡೀಸೆಲ್ ಮ್ಯಾಗ್ನಾ. ಡೀಸೆಲ್ 4,25,000 ಕೊಡ್ತೀನಿ. ಇದೂ ಒಂದು 50,000 ತಗೊಂಡ್ ಬನ್ನಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ. 50,000 ಡೌನ್ ಪೇಮೆಂಟ್ಗೆ i20. ಅದು ಕೂಡ ಡೀಸೆಲ್ ವೇರಿಯಂಟ್. ಮ್ಯಾಗ್ನಾ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುತ್ತೆ. 20+ ಮೈಲೇಜ್ ನಿಮ್ಗೆ ಆರಾಮಾಗಿ ಬಂದೇ ಬರುತ್ತೆ. ಯಾರಾದರೂ Hyundai i20 ಹುಡುಕ್ತಾ ಇದ್ರೆ ಬೆಸ್ಟ್ ಪ್ರೈಸಲ್ಲಿ ಬೇಕು ಅನ್ನೋರು ಅದು ಕೂಡ 50,000 ಡೌನ್ ಪೇಮೆಂಟಲ್ಲಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ 2011 ಕೊರೋಲಾ ಆಲ್ಟಿಸ್. ಬೇಜಾನ್ ಜನ ಗ್ರೇಸರ್ ಇದ್ದಾರೆ ಇದಕ್ಕೆ. ಓಕೆನಾ? ಡೀಸೆಲ್ ಗಾಡಿ. ನಿಮಗೆ ರೋಡ್ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾ ಕ್ಲಾಸ್ ಇರುತ್ತೆ. ಮೈಲೇಜು, ರನ್ನಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ಸೂಪರ್ ಆಗಿರುತ್ತೆ. ಗಾಡಿನೂ ಅದು ನಾನೇ ಒಂದು 500 ಕಿಲೋಮೀಟರ್ ಓಡಿಸಿದ್ದೀನಿ, ತುಂಬ ಚೆನ್ನಾಗಿದೆ. ಈ ಗಾಡಿ ಬಂದು ಹೇಳ್ತಾ ಇರೋ ಪ್ರೈಸು 450. ಬಟ್ ಆದರೆ ಈಗ ಇಯರ್ ಎಂಡ್ ಆಫರು ಫಿಕ್ಸ್ಡ್ ಪ್ರೈಸು 4 lakhs ಕೊಡ್ತೀನಿ. 4 lakhsಗೆ 2011 ಡೀಸೆಲ್. 11 ಡೀಸೆಲ್. ಓಕೆ. ಸೊ ಯಾರಾದರೂ ಸಡನ್ ವೆಹಿಕಲ್ ಲಕ್ಸರಿ ಕೂಡ ಇರಬೇಕು ಸರ್, ಒಳ್ಳೆ ಆ್ಯಂಟಿಕ್ ಪೀಸ್ ಥರ ಇರಬೇಕು, ರೋಡಲ್ಲಿ ಹೋಗ್ತಿದ್ರೆ ಎಲ್ಲರೂ ಕೂಡ ತಿರುಗಿ ನೋಡಬೇಕು ಅಂತ ಕೇಳೋರಿಗೆ ಸೊ ಈ ಕಾರ್ ಕೂಡ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಸರ್ ಇದು 2010 ಸೆಕೆಂಡ್ ಓನರ್ ಗಾಡಿ, ಮ್ಯಾನ್ಯುವಲ್. ಓಕೆ. FC ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ, ರನ್ನಿಂಗ್ ಮಾಡ್ಕೊಡ್ತೀನಿ. 3,40,000 ಕೊಡ್ತೀನಿ. 3,40,000ಗೆ ಹೋಂಡಾ ಸಿಟಿ. ಯಾವ ವೇರಿಯಂಟ್ ಬರುತ್ತೆ ಸರ್ ಇದು? ಸರ್ ಟಾಪ್ ಎಂಡ್. ಅಲೆವಿಲ್ಸು, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಇರುವಂಥದ್ದು. ಸೊ ಬೇಕು ಅನ್ನೋರು ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲು ಆರಾಮಾಗಿ ನಿಮಗೆ 16+ ಮೈಲೇಜ್ ಕೂಡ ಬರುತ್ತೆ. ಹೌದು. ಯಾರಾದರೂ ಸಡನ್ ವೆಹಿಕಲ್ ಹುಡುಕ್ತಾ ಇದ್ರೆ ಕಡಿಮೆ ಬಜೆಟಲ್ಲಿ ಇರಬೇಕು ಅನ್ನೋರಿಗೆ ಇದು ಕೂಡ ಪ್ರಿಫರಬಲ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಮತ್ತೊಂದು ಸ್ವಿಫ್ಟ್ ಇರುತ್ತೆ, ಅದು ಕೂಡ ಪೆಟ್ರೋಲ್ ವೇರಿಯಂಟು. ಡೀಟೇಲು ಸರ್ ಇದು? ಸರ್ ಇದು 2015 ಸಿಂಗಲ್ ಓನರು, ಬರೀ 50,000 ಕಿಲೋಮೀಟರ್ ಓಡಿರೋದು. LXi ಇದು. ಓಕೆ ಸರ್. ಗಾಡಿ ಒರಿಜಿನಲ್ ಪೇಂಟು, ಯಾವುದು ರೀಪ್ಲೇಸ್ಮೆಂಟ್ ಇಲ್ಲ. ಆಫರಲ್ಲಿ ಕೊಡ್ತೀನಿ ಸರ್, ಬನ್ನಿ ಸರ್. 4.5 ಲಕ್ಷ ಕೊಡ್ತೀನಿ. 4.5 ಲಕ್ಷಕ್ಕೆ 2015 ಮಾಡಲ್ ಕೊಡ್ತೀನಿ. ಓಕೆ. ಡೌನ್ ಪೇಮೆಂಟ್ ಹೇಳ್ಬಿಡಿ ಸರ್. ಮತ್ತೆ ಏನು ಸರ್? ಡೌನ್ ಪೇಮೆಂಟ್ ಹೇಳಿ.
ಸರ್ ಡೌನ್ ಪೇಮೆಂಟ್ 50,000ನೇ 50,000 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಬನ್ನಿ ಸರ್. ಓಕೆ, ಹೌದು. 4 ಲಕ್ಷ ಲೋನ್ ಆಗುತ್ತೆ, 50,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ನಿಮ್ಗೆ. ಈ ಗಾಡಿ ತಗೊಂಡು ನ್ಯೂ ಇಯರ್ ಮಾಡಬೇಕು ಬನ್ನಿ ಸರ್. ಓಕೆ, ಗಾಡಿ ಜೊತೆ ಹೊಸ ವರ್ಷ ಇರಬೇಕು. ಹೌದು. ಓಕೆ, ನೆಕ್ಸ್ಟ್ ಸರ್, ಇನ್ನು ತುಂಬಾ ವೆಹಿಕಲ್ ಸ್ಟಾಕ್ಸಲ್ಲಿ ಇರುತ್ತೆ, ಹೇಳಿ ಸರ್ ಡೀಟೇಲ್ ಇದು. ಸರ್ ಇದು 2016 1.6 ಆಟೋಮೆಟಿಕ್ ಪೆಟ್ರೋಲ್. ಓಕೆ, ವರ್ಣ ಸಿಂಗಲ್ ಓನರ್, 4 ಟೈರ್ ಹೊಸ ಟೈರ್ ಇದೆ, ಗಾಡಿ ಕ್ಲಾಸ್ ಒನ್. ಇದು ಬರೀ 50,000ನೇ ಗಾಡಿ ಓಡಿರೋದು. ಹೇಳ್ತಾರೋ ಪ್ರೈಸ್ 6,30,000, ಇಯರ್ ಎಂಡ್ ಆಫರ್ ಫಿಕ್ಸ್ಡ್ ಪ್ರೈಸ್ 5,75,000 ಕೊಡ್ತೀನಿ ಬನ್ನಿ. 5,75,000 5,75,000. ಮಾಡಲ್ ಯಾವ್ದಂದ್ರಿ ಇದು? 2016 ಸಿಂಗಲ್ ಓನರ್. ಲೋನ್ ಹೇಳಿ ಸರ್ ಮತ್ತೆ. ಸರ್ ಇದು ಪ್ರೊಫೈಲ್ ಚೆನ್ನಾಗಿದ್ರೆ 5,75,000 ಲೋನ್ ಆಗ್ಬಿಡುತ್ತೆ. ಝೀರೋ ಡೌನ್ ಪೇಮೆಂಟ್ ಆಗುತ್ತೆ. ಓಕೆ, ಅದು ಕೂಡ Hyundai ವರ್ಣ. ಸೊ ನೀವು ನೋಡ್ತಾ ಬೋದು, ಅಲೋವಿಲ್ಸು, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಸೊ ಯಾರಾದರೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂಥ ಸೆಡನ್ ವೆಹಿಕಲ್ ಬೇಕು ಅನ್ನೋರು ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ವರ್ಣ ತೋರಿಸ್ದು ಸರ್, ವರ್ಣ ಬೇಡ ಸರ್, ನನಗೆ ಸ್ಕೋಡಾ ರ್ಯಾಪಿಡ್ ಬೇಕು, ಅದು ಕೂಡ ಟಾಪ್ ಎಂಡ್ ಬೇಕು ಅಂದರೆ ಎಲಿಗೆನ್ಸ್ ಬೇಕು ಅನ್ನೋರಿಗೆ. ಸೊ ನೀವು ನೋಡ್ತಾ ಬೋದು, ಎಲಿಗೆನ್ಸ್ ವೇರಿಯಂಟ್ ಕೂಡ ಇರುತ್ತೆ, ಅಲೋವಿಲ್ಸು, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಡೀಟೇಲ್ ಸರ್ ಇದು. ಸರ್ ಇದು 2013 ಸೆಕೆಂಡ್ ಓನರು, ಪೆಟ್ರೋಲ್ ಆಟೋಮೆಟಿಕ್ ಎಲಿಗೆನ್ಸ್ ಟಾಪ್ ಎಂಡ್ ಮಾಡಲು. ಗಾಡಿ ಕ್ಲಾಸ್ ಆಗಿದೆ, ಬ್ರಷ್ ಟಚ್ ಅಪ್ ಆಗಿಲ್ಲ ಗಾಡಿ, ಒರಿಜಿನಲ್ ಮೀಟ್ರು. ಈ ಗಾಡಿ ನಿಮಗೆ ಫಿಕ್ಸ್ಡ್ ಪ್ರೈಸ್ 4 ಲಕ್ಷ ರೂಪಾಯಿ ಕೊಡ್ತೀನಿ. ಬರೀ 50,000 ಡೌನ್ ಪೇಮೆಂಟ್ ಕೊಡಿ, 3.5 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. 3.5 ಲಕ್ಷ ಲೋನ್ ಆಗುತ್ತೆ, 50,000 ಡೌನ್ ಪೇಮೆಂಟ್. ಹೌದು. ಎಷ್ಟು ಓಡಿರ್ಬೋದು ಸರ್ ಇದು? ಸರ್ 80,000 ಓಡಿದೆ. ಓಕೆ, 80,000 ಚೇಂಜ್ ಕಿಲೋಮೀಟರ್ ಓಡಿರುತ್ತೆ. ಸೊ ಬೇಕು ಅನ್ನೋರು ಸ್ಕೋಡಾ ರ್ಯಾಪಿಡ್ ಯಾರ್ಯಾರು ಹುಡುಕ್ತಾ ಇದ್ದಾರೆ, ಅದು ಕೂಡ ಕಡಿಮೆ ಡೌನ್ ಪೇಮೆಂಟಿಗೆ ಬೇಕು. ಹೊಸ ವರ್ಷಕ್ಕೆ ಗಾಡಿ ಇರಬೇಕು ಸರ್, ಗಾಡಿಲೇ ರೌಂಡ್ ಹೊಡಿಬೇಕು ಅನ್ನೋರಿಗೆ ಈ ಗಾಡಿ ಕೂಡ ಇರುತ್ತೆ, ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಸ್ವಿಫ್ಟ್ ಡಿಸೈರ್ ಇರುತ್ತೆ, ಅದು ಕೂಡ ಡೀಸೆಲ್ ಟಾಪ್ ಎಂಡ್, ZDI, ಅಲೋವಿಲ್ಸು, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಇರುವಂಥದ್ದು. ಸ್ಟೇರಿಂಗ್ ಮೋಡ್ ಕಂಟ್ರೋಲ್ ಕೂಡ ಇರುತ್ತೆ. ಸರ್ ಈಗ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ 2014 ಸಿಂಗಲ್ ಓನರ್ ಗಾಡಿ, ZDI ಟಾಪ್ ಎಂಡ್ ಡೀಸೆಲ್ ಗಾಡಿ, ಮೈಲೇಜ್ ಜಾಸ್ತಿ ಬರುವಂಥದ್ದು ಗಾಡಿ ಇದು. ಈ ಗಾಡಿ ನಿಮಗೆ ಫೈನಲ್ ಫಿಕ್ಸ್ಡ್ ಪ್ರೈಸ್ 5,40,000 ಕೊಡ್ತೀನಿ ಸರ್. 5,40,000 ಕೊಡ್ತೀನಿ. ಲೋನು ಸರ್ ಹಾಗಾದ್ರೆ ಲೋನ್ ಬಂದು ನಿಮಗೆ ಒಂದು 4.5 ಲಕ್ಷ ಲೋನ್ ಆಗ್ಬಿಡುತ್ತೆ ಸರ್. 90,000 ಡೌನ್ ಪೇಮೆಂಟ್ ಕೊಡಿ ಸಾಕು. ಎಷ್ಟು ಓಡಿರ್ಬೋದು ಸರ್ ಇದು? ಸರ್ 80,000 80,000 ಕಿಲೋಮೀಟರ್ ಓಡಿರುತ್ತೆ. ಸೊ ಅದು ಕೂಡ ಡೀಸೆಲ್ ವೇರಿಯಂಟು. ನಿಮಗೆ ಮೈಲೇಜ್ ಅಂತ ಹೇಳೋದಾದ್ರೆ 20+ ಅಂದರೆ 20ಗಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಈ ಗಾಡೀಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟು ಮತ್ತೊಂದು ಮಾರುತಿ ಸುಜುಕಿ ವ್ಯಾಗನರ್, ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ K05 ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲ್ ಸರ್ ಇದು? ಸರ್ 2011 ಮಾಡಲು ಸಿಂಗಲ್ ಓನರ್ ಗಾಡಿ, ವ್ಯಾಗನಾರು, 1,26,000 ಕಿಲೋಮೀಟರ್ ಓಡಿದೆ. 2.5 ಲಕ್ಷ ಕೊಡ್ತೀನಿ. ಲೋನ್ ಆಗಲ್ಲ, ಇದಕ್ಕೆ ಫುಲ್ ಕ್ಯಾಶ್ ಬೇಕು. ಟ್ರಾನ್ಸ್ಫರ್ ಎಲ್ಲ ನಾನೇ ಮಾಡ್ಕೊಡ್ತೀನಿ. ಅಡಿಷನಲ್ ಪೇಮೆಂಟ್ ಯಾವುದಿಲ್ಲ. 2,50,000ಗೆ 2011 ವ್ಯಾಗನಾರ್ ಕೊಡ್ತೀನಿ. ಓಕೆ, ಚೌಕಾಸಿ ಕೂಡ ಇರಲ್ಲ, ಫೈನಲ್ ಪ್ರೈಸ್. ಓಕೆ, ನೆಕ್ಸ್ಟ್ ಸರ್ ಎ ಸ್ಟಾರ್ 2013 ಸೆಕೆಂಡ್ ಓನರ್ ಆಟೋಮೆಟಿಕ್, ಬರೀ 2.5 ಲಕ್ಷ. ಓಕೆ, AMT ಗಾಡಿ 13 ಮಾಡಲು ಬರೀ 2.5 ಲಕ್ಷ. 2 ಲಕ್ಷ ಲೋನ್ ಆಗುತ್ತೆ. 50,000 ಕೊಡಿ ಈ ಗಾಡಿಗೂ. 50,000 ಡೌನ್ ಪೇಮೆಂಟ್ ಅಲ್ಲಿ ಆಟೋಮೆಟಿಕ್ ವೆಹಿಕಲ್. ಹೌದು. ಓಕೆ, ಈ ಟ್ರಾಫಿಕ್ ಅಲ್ಲಿ ಆಗಲ್ಲ ಸರ್, ನಮಗೆ ಗೇರ್ ಎಲ್ಲ ಬೇಡ ಸರ್, ಆಟೋಮೆಟಿಕ್ ಬೇಕು ಅನ್ನೋರಿಗೆ ಲೋ ಬಜೆಟ್ ಅಲ್ಲಿ. ಅದು ಲೋ ಬಜೆಟ್ ಅಲ್ಲಿ 50,000ನೇ ಡೌನ್ ಪೇಮೆಂಟ್ ಇದೆ. ನನಗೆ ಮಿಕ್ಕದೆಲ್ಲ ಲೋನ್ ಬೇಕು ಅನ್ನೋರಿಗೆ ಈ ಗಾಡಿ ಕರೆಕ್ಟ್ ಗಾಡಿ. ಓಕೆ, ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಪ್ರತಿಯೊಂದು ಕೂಡ ಇರುತ್ತೆ. ಮೈಲೇಜ್ ಅಂತ ಹೇಳೋದಾದ್ರೆ ಇದರಲ್ಲೂ ಕೂಡ ನೀವು 16+ ಅಂದರೆ 16ಗಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಟೈಮಲ್ಲಿ ಶಾರುಖ್ ಖಾನ್ ಆ್ಯಡ್ ಕೊಡ್ತಿದ್ದಂಥ ಗಾಡಿ ಯಾರಾದ್ರೂ ಎ ಸ್ಟಾರ್ ಹುಡುಕ್ತಾ ಇದ್ರೆ ಸೊ ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಗಂಡು ಮಕ್ಕಳು ಅಂದರೆ ದಾಡಿ ಸರ್, ಕಾರ್ ಅಂದರೆ ಆಡಿ ಸರ್. ಹೌದು ಸರ್, ಹೇಳಿ ಸರ್ ಡೀಟೇಲ್. ಮತ್ತೆ ಇಲ್ಲಿ ಚೆನ್ನಾಗಿದೆ. ಗಂಡು ಮಕ್ಕಳು ಅಂದರೆ ದಾಡಿ, ಕಾರ್ ಅಂದರೆ ಆಡಿ. ಅದನ್ನು 2025 ಇಯರ್ ಎಂಡ್ ಆಫರ್ ಕೊಡ್ತಾ ಇದ್ದೀನಿ, ಎಲ್ಲೂ ಸಿಗಲ್ಲ ಆಡಿ ಈ ರೇಂಜ್. ಅದು ಡೀಸೆಲ್ ಗಾಡಿ, ಬರೀ 8.5 ಲಕ್ಷ ಕೊಡಿ ಸರ್ ಸಾಕು. 8.5 ಆಡಿ A4 ಡೀಸೆಲ್ ಗಾಡಿ ಕೊಡ್ತೀನಿ. 2011 ಮಾಡಲ್, 3rd ಓನರ್, ಡೀಸೆಲ್ ಒರಿಜಿನಲ್ ಗಾಡಿ, ರನ್ನಿಂಗ್ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. 8,50,000 ಫಿಕ್ಸ್ಡ್ ಪ್ರೈಸ್. ಇದು ಕಮ್ಮಿ ಇದ್ರೆ ದಯವಿಟ್ಟು ಟೈಮ್ ವೇಸ್ಟ್, ನಿಮ್ಮ ಟೈಮ್ ವೇಸ್ಟು, ನಮ್ಮ ಟೈಮ್ ವೇಸ್ಟು. ಸೊ 8.5 ಲಕ್ಷ ಫಿಕ್ಸ್ಡ್ ಪ್ರೈಸು. ಓಕೆ ಸರ್, ಯಾರಾದರೂ ಕಡಿಮೆ ಬಜೆಟಲ್ಲಿ ಆಡಿ ಗಿಡಿ ಹುಡುಕ್ತಾರೆ ಸೊ ನೋಡಿ ಅವ್ರಿಗೂ ಕೂಡ ಈ ಗಾಡಿ ಇರುತ್ತೆ. ಸೊ ನೆಕ್ಸ್ಟ್ ಸರ್ i20, Hyundai i20 2014 ಮಾಡಲ್ ಸರ್. ಓಕೆ, 2014 ಮಾಡಲು i20 ಸ್ಪೋರ್ಟ್ಸು. ಒಂದೇ ನಿಮಿಷ, ಇದು ಡಿಸ್ಕೌಂಟ್ ಮಾಡಿದ್ದೀನಲ್ಲ ಇಯರ್ ಎಂಡ್ ಆಫರ್, ಅದು ಕನ್ಫ್ಯೂಸ್ ಆಗ್ತಾ ಇದೆ ನೋಡಿ. ಆಕ್ಚುಯಲ್ ಪ್ರೈಸ್ 5,60,000 ಸ್ಪೋರ್ಟ್ಸ್ ಇದು ಡೀಸೆಲ್, ಬಟ್ ಆದರೆ ಇಯರ್ ಎಂಡ್ ಆಫರು ಫಿಕ್ಸ್ಡ್ ಪ್ರೈಸು 4,90,000. 4,90,000. ಓಕೆ, ಅದು ಕಮ್ಮಿ ಆಗಲ್ಲ. ಓಕೆನಾ? 4,90,000ಗೆ i20 2014 ಮಾಡಲ್ ಸೆಕೆಂಡ್ ಓನರ್, ತುಂಬಾ ಚೆನ್ನಾಗಿದೆ, ಕೊಡ್ತೀನಿ ಬನ್ನಿ. ಓಕೆ, ಎಷ್ಟು ಓಡಿದೆ ಸರ್ ಇದು? ಓಡಿರೋದು 97,000 ಓಡಿದೆ. ಓಕೆ, 97,000 ಕಿಲೋಮೀಟರ್ ಓಡಿರುತ್ತೆ. ಅದು ಕೂಡ ಸ್ಪೋರ್ಟ್ಸ್ ವೇರಿಯಂಟು. i20 ಯಾರಾದರೂ ಹುಡುಕ್ತಾರೆ ಸೊ ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಅದು ಕೂಡ ಡೀಸೆಲ್ ವೇರಿಯಂಟು, ಅಂದರೆ 20+ ಅಂದರೆ 20ಗಿಂತ ಹೆಚ್ಚಿನ ಮೈಲೇಜು ಕೂಡ ನೀವು ಈ ಗಾಡೀಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟು ಸರ್ ಹಂಗೆ ಬನ್ನಿ ಸರ್. ಇಕೋ ಸ್ಪೋರ್ಟ್ಸ್ 2016 ಡೀಸೆಲ್ ಟಾಪ್ ಅಂಡ್ ಟೈಟಾನಿಯಂ. ಓಕೆ, ಟೈಟಾನಿಯಂ ಬರೀ 6 ಲಕ್ಷ ಸರ್. 6 lakhs, 0 ಡೌನ್ ಪೇಮೆಂಟ್. 6 ಲಕ್ಷ ರೂಪಾಯಿಗೆ
2016 ಟಾಪ್ ಎಂಡ್ ಡೀಸೆಲ್ ಟೈಟಾನಿಯಮ್ 6 ಲಕ್ಷ ಕೊಡಿ ತಗೊಳ್ಳಿ. 0 ಡೌನ್ ಪೇಮೆಂಟ್, ಪ್ರೊಫೈಲ್ ಮಾತ್ರ ಚೆನ್ನಾಗಿದ್ರೆ ಸಾಕು. 6 ಲಕ್ಷ ರೂಪಾಯಿಗೆ ಗಾಡಿ ಕೊಡ್ತೀನಿ. 6 ಲಕ್ಷ ರೂಪಾಯಿ ಫುಲ್ ಲೋನೇ ಆಗುತ್ತೆ. ಓಕೆ, 0 ಡೌನ್ ಪೇಮೆಂಟಲ್ಲಿ 4 ಇಕೋ ಸ್ಪೋರ್ಟ್ಸು, ಅಲೋವಿಲ್ಸು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಅದು ಕೂಡ ನಿಮಗೆ ಡೀಸೆಲ್ ವೇರಿಯಂಟ್ ಆದ್ರಿಂದ ಮೈಲೇಜ್ ಅಂತೂ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಷ್ಟಪ್ಪ ಅದರದು 20+ ಅಂದರೆ 20ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. 0 ಡೌನ್ ಪೇಮೆಂಟಲ್ಲಿ ಈ ಗಾಡಿ ಕೂಡ ಸಿಗುತ್ತೆ. ಸೊ ಬೇಕನ್ನೋರು ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಸೊ ನೆಕ್ಸ್ಟು ಸರ್ 2017 ಬ್ರೀಜಾ ZDI. ಓಕೆ, 50,000ನೇ ಗಾಡಿ ಓಡಿರೋದು. ZDI ಅಂದರೆ ಟಾಪ್ ಎಂಡ್ ಮಾಡಲು, ಒರಿಜಿನಲ್ ಗಾಡಿ, ಒರಿಜಿನಲ್ ಮೀಟ್ರು ಗಾಡಿ, ತುಂಬ ಚೆನ್ನಾಗಿದೆ. ಮೈಲೇಜ್ ಬರುವಂಥದ್ದು ಗಾಡಿ. ಈ ಗಾಡಿ ನಿಮಗೆ 2017 ಸೆಕೆಂಡ್ ಓನರ್, ಲೋ ರಿಬನ್ ಓಡಿರೋದು. 7 lakhs ಕೊಡ್ತೀನಿ ಸರ್. 7 ಲಕ್ಷಕ್ಕೆ 7 ಲಕ್ಷಕ್ಕೆ 6 ಲಕ್ಷ ಲೋನೇ ಆಗುತ್ತೆ. 1 ಲಕ್ಷ ಕೊಡಿ ಬ್ರೀಜಾ ತಗೊಳ್ಳಿ. ಓಕೆ, 1 ಲಕ್ಷ ಡೌನ್ ಪೇಮೆಂಟಲ್ಲಿ ಮಾರುತಿ ಸುಜುಕಿ ಬ್ರೆಜಾ ಸಿಗುತ್ತೆ. ಅದು ಕೂಡ ಟಾಪ್ ಎಂಡ್ ಅಂದರೆ ZDI. ಅಲೋವಿಲ್ಸ್, ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್, ಡಿಫಾಗ್ ಪ್ರತಿಯೊಂದು ಕೂಡ ಇರುವಂಥದ್ದು ಗಾಡಿ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಕೂಡ ಈ ಗಾಡಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ 2010 ಮಾಡಲು ಹೋಂಡಾ ಸಿಟಿ. ಅದು ಆಟೋಮೆಟಿಕ್, ಬ್ಲ್ಯಾಕ್ ಆಟೋಮೆಟಿಕ್ ಬಿ ವೇರಿಯಂಟ್. ಓಕೆನಾ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಗಾಡಿ. ಒರಿಜಿನಲ್ ಪೇಂಟ್, ಒರಿಜಿನಲ್ ಮೀಟರ್. Okay. ಗಾಡಿ ಎಕ್ಸ್ಟ್ರಾ ಕ್ಲಾಸ್, FC ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಫ್ರೆಶ್ ಮಾಡ್ಕೊಡ್ತೀನಿ. Okay. ಬರೀ 3.5 ಲಕ್ಷ ಕೊಡಿ. 3.5 ಲಕ್ಷಕ್ಕೆ. ಹೌದು, 5 ಟೈರ್, ಬ್ರಾಂಡ್ ನ್ಯೂ ಟೈರ್, ಸಿಂಗಲ್ ಓನರ್, ಶೀಲ್ಡ್ ಇಂಜಿನ್, ಎಲ್ಲ ಪರ್ಫಾರ್ಮೆನ್ಸ್ A1 ಸರ್. ಓಕೆ, ತುಂಬಾ ಚೆನ್ನಾಗಿದೆ. 3,50,000 ಕೊಡಿ. ಫಿಕ್ಸ್ಡ್ ಪ್ರೈಸ್ ಇದು. ಓಕೆ, ಎಷ್ಟು ಹೊಡಿರ್ಬೋದು ಸರ್ ಇದು? 75,000 ಹೊಡಿ. ಓಕೆ, 75,000 ಕಿಲೋಮೀಟರ್ ಹೊಡೆಯುತ್ತೆ. ಅಲೋವಿಲ್ಸ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ Top end, ಬರುವಂಥ ವೆಹಿಕಲ್. ಹೌದು. ಓಕೆ ಸರ್, ಎಷ್ಟೇ ಗಾಡಿ ತೋರಿಸಿದ್ರು ಕೂಡ ಝೆನ್ ಬೇಕು ಅನ್ನೋದೇ ಹವಾ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ಝೆನ್ನು. ಬ್ಲ್ಯಾಕ್ ಕಲರಲ್ಲಿ ಬೇಕಾ ಇಲ್ಲ ನೀವು ಸಿಲ್ವರ್ ಕಲರಲ್ಲಿ ಬೇಕಾ, ಎರಡೂ ಕೂಡ ಇರುತ್ತೆ. ಎರಡೂ ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಕಡಿಮೆ ಪ್ರೈಸಲ್ಲಿ ಕೂಡ ಸಿಗುತ್ತೆ. ಇದ್ರ ಬಗ್ಗೆ ಈಗ ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್. ಈಗ ಬ್ಲ್ಯಾಕ್ ಕಲರ್ ಝೆನ್ನು ಸರ್, ಇದು 1996 ಮಾಡೆಲ್ ಕಾರ್ಪೊರೇಟ್ ಇಂಜಿನ್. ಓಕೆ, FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಬರೀ 90,000 ಕೊಡಿ. 90,000. ಓಕೆ, ಓಕೆನಾ. ಇದು 2005 ಮಾಡಲ್, ಟೈಪ್ 2 ಶೇಪ್ ಗಾಡಿ. ಇದು MP5 ಇಂಜಿನ್. ಸೊ ಈ ಗಾಡಿ ಬಂದು ಇದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ರೈಟ್ ರೌಂಡ್ ಸ್ಕ್ರಾಚಸ್ ಇತ್ತು, ರೈಟ್ ರೌಂಡ್ ನಾನೇ ಪೇಂಟ್ ಮಾಡಿದ್ದೀನಿ. ಇದು 1,60,000 ಕೊಡ್ತೀವಿ. 1,60,000. ಓಕೆ, ಅದರಲ್ಲೂ ಕೂಡ ಕಡಿಮೆ ಆಗುತ್ತೆ ಸರ್ ಬಂದ್ರೆ? ಇಲ್ಲ, ಎಲ್ಲ ಫಿಕ್ಸ್ ಪ್ರೈಸ್. ಓಕೆ, ಫಿಕ್ಸ್ ಪ್ರೈಸ್, ಕಡಿಮೆ ಆಗಲ್ಲ. ಕಡಿಮೆ ಮಾಡೋಣ, ಟ್ರೈ ಮಾಡೋಣ ಅಂತ ಬಂದ್ರೆ ಅವ್ರ ಟೈಮ್ ವೇಸ್ಟ್, ನನ್ನ ಟೈಮ್ ವೇಸ್ಟ್. ಓಕೆ, i20 ಡೀಟೇಲ್ ಹೇಳ್ಬಿಡೋಣ. 2011 ಮಾಡಲು, ಸೆಕೆಂಡ್ ಓನರ್, i20 ಸ್ಪೋರ್ಟ್ಸ್, ಪೆಟ್ರೋಲ್ ಗಾಡಿ, ಪೆಟ್ರೋಲ್ ವೆಹಿಕಲ್. ಬರೀ 2,80,000 ಕೊಡಿ ಸರ್. ಓಕೆ, ಅದು ಕೂಡ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೆಲ್ ಜೊತೆ ಇರೋಂಥ. ಹೌದು. ಓಕೆ, 2,80,000 ಕೊಡಿ. ಹಂಗೆ ಇಂಡಿಕಾ ವಿಸ್ಟಾ ತೋರಿಸಿ. ಓಕೆ, 2012 ಮಾಡಲ್, ಕ್ವಾಡ್ರಜೆಟ್ ಇಂಜಿನ್ ಸರ್. ಓಕೆ, 2,20,000 ಕೊಡಿ. ಡೀಸೆಲ್ ಅಂದರೆ ಬಡವರಿಗೆ, ರಫ್ ಯೂಸ್ಗೆ, ವಿಲೇಜಲ್ಲಿ ಓಡಿಸ್ಬೇಕು, ರಫ್ ರೋಡಲ್ಲಿ ಓಡಿಸ್ಬೇಕು ಸರ್. ನನಗೆ ಮೇಂಟೆನೆನ್ಸ್ ಎಲ್ಲ ತುಂಬ ಕಡಿಮೆ ಇರಬೇಕು, ಇಂಜಿನ್ ತುಂಬ ಚೆನ್ನಾಗಿರ್ಬೇಕು, ನನಗೆ ಎಷ್ಟು ರಫ್ ಆಗಿ ಓಡಿಸಿದ್ರು ಗಾಡಿ ಸಾಥ್ ಕೊಡ್ಬೇಕನ್ನೋರಿಗೆ ಈ ಗಾಡಿ 2012 ಮಾಡಲು, ಸೆಕೆಂಡ್ ಓನರು, ಕ್ವಾಡ್ರಜೆಟ್ ಇಂಜಿನು, ನಿಮ್ಗೆ 20 ಮೇಲೆ ಮೈಲೇಜ್ ಬರುತ್ತೆ. 2,20,000 rupees ಕೊಡ್ತೀನಿ ಸರ್. ಓಕೆ, 2,20,000 ಕೊಡ್ತೀನಿ. ಓಕೆ ಸರ್, ಮಾರುತಿ ಸುಜುಕಿ ಓಮಿನಿ ಸರ್, ಯುಟಿಲಿಟಿ ವೆಹಿಕಲ್. ಹೌದು, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಹೌದು, ಮಾರ್ಕೆಟಲ್ಲೂ ಪ್ರತಿಯೊಬ್ಬರಿಗೆ ಕೇಳೋ ಗಾಡಿ. ಹೌದು. ಬೆಸ್ಟ್ ಪ್ರೈಸಲ್ಲಿ ಇದನ್ನು ಕೊಟ್ಬಿಡಿ ಸರ್. ಖಂಡಿತ ಕೊಡ್ತೀನಿ ಸರ್. ಹೇಳಿ ಸರ್ ಡೀಟೇಲ್. ಸರ್ 2014 ಮಾರ್ಕೆಟಲ್ಲಿ 2,70, 2,80 ಎಲ್ಲ ಹೇಳ್ತಾರೆ. ಬೇರೆ 2,30,000 ಕೊಡ್ತೀನಿ. ಓಕೆ, 2,30,000ಗೆ 2014 ಸೆಕೆಂಡ್ ಓನರ್ ಓಮ್ನಿ ಕೊಡ್ತೀನಿ. ಓಕೆ, ಲೋನು ಸರ್ ಇದಕ್ಕೆ? ಲೋನ್ ಆಗುತ್ತೆ ಸರ್. 1.5 1,70 ಆಗುತ್ತೆ. ಓಕೆ, ಒಂದು 50,000 60,000 60,000 ಡೌನ್ ಪೇಮೆಂಟ್ ಕೊಡಿ, ಮಿಕ್ಕದೆಲ್ಲ ಆಗುತ್ತೆ. ಓಕೆ, ಅದು ಕೂಡ ಓಮಿನಿ. ಓಕೆ, ನೆಕ್ಸ್ಟ್ ಸರ್ 2015 VDI ಸಿಂಗಲ್ ಓನರ್ ಗಾಡಿ. ಓಕೆ, ಫುಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಗಾಡಿ. ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಹಂಗಿಂಗೆಲ್ಲ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕಿದ್ದೀವಿ. ಮ್ಯಾಗ್ ವೀಲು, ಶೀಟ್ ಕವರು, ಫ್ಲೋರ್ ಮ್ಯಾಟು, ಡ್ಯಾಶ್ ಕ್ಯಾಮ್ರಾ, ರಿವರ್ಸ್ ಕ್ಯಾಮ್ರಾ, ಟಚ್ ಸ್ಕ್ರೀನ್ ಸಿಸ್ಟಮ್ಮು ಎಲ್ಲ ಹೊಸದು. ಕ್ಲಾಸ್ ಒನ್ ಗಾಡಿ. ಗಾಡಿ ತೊಗೊಂಡ್ರೆ ₹1 ಖರ್ಚಿಲ್ಲ. 4 ಟೈರ್ ಹೊಸ ಟೈರ್ ಇದೆ. ಗಾಡಿ ತೊಗೊಳ್ಳೋ ಬ್ಯಾಟ್ರಿನೂ ಹೊಸದು. 2 days ಬಿಫೋರ್ ಹಾಕಿದ್ದು, ಬ್ಯಾಟ್ರಿನೂ ಹೊಸದು. ಸೊ ಹಂಗಾಗಿ ಈ ಗಾಡಿ ಬಂದು 5 ಲಕ್ಷ ಕೊಡ್ತೀನಿ. ಇದು ಫಿಕ್ಸ್ ಪ್ರೈಸು. 5 ಲಕ್ಷ ಕೊಡ್ತೀನಿ. 4 ರಿಂದ 4.25 ಲಕ್ಷ ಲೋನೇ ಆಗುತ್ತೆ. 50,000ದಿಂದ 1 ಲಕ್ಷ ಡೌನ್ ಪೇಮೆಂಟ್. ಹೌದು, 50,000. ಇಲ್ಲಾಂದ್ರೆ ನಿಮ್ಮ ಪ್ರೊಫೈಲ್ ಹಂಗೆ ಹೆಚ್ಚು ಕಮ್ಮಿ ಇದ್ರೆ 1 ಲಕ್ಷ ಡೌನ್ ಪೇಮೆಂಟ್. ಇಲ್ಲ ಪ್ರೊಫೈಲ್ A ಗ್ರೇಡ್ ಬಂದರೆ 50,000 ಡೌನ್ ಪೇಮೆಂಟ್ ಆಗುತ್ತೆ. ಬನ್ನಿ. 2015 ಸಿಂಗಲ್ ಓನರು VDI ಫುಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ವೆಹಿಕಲ್. ಓಕೆ, 5 lakhs ಕೊಡ್ತೀನಿ. ಎಷ್ಟು ಹೊಡಿರ್ಬೋದು ಸರ್ ಅದು? ಸರ್ 85,000 ಹೊಡಿದೆ. ಓಕೆ, 85,000 ಡೀಸೆಲ್ ಇರುತ್ತೆ. ಓಕೆ, ಸಿಸ್ಟಮ್ ಎಲ್ಲ ತೋರಿಸ್ತೀರಾ ಸ್ವಲ್ಪ? ಬನ್ನಿ ಈ ಕಡೆ ಬಂದ್ಬಿಡಿ. ಓಕೆ, ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ ಇರೋದ್ರಿಂದ ಸೊ ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತೀವಿ. ಸೊ ಅಲೋವಿಲ್ಸು ಪ್ರತಿಯೊಂದು ಕೂಡ ಇರುವಂಥದ್ದು. ಸಿಸ್ಟಮ್ ಇದೆ. ಶೀಟ್ ಕವರ್ ಹೊಸದು. ಓಕೆ, ಶೀಟ್ ಕವರ್ ಎಲ್ಲನೂ ಕೂಡ ಹಾಕ್ಸಿರೋಂಥದ್ದು. ಹೌದು. ಓಕೆ, ಎಲ್ಲ ಬ್ರ್ಯಾಂಡೆಡ್ ಆಗಿ ಹಾಕಿದ್ದೀವಿ ಸರ್. ಅದು ಕೂಡ ಡೈಮಂಡ್ ಸಿಸ್ಟಮ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮು. ಓಕೆ, ಸೊ ಪ್ರೈಸ್ ಅಂತ ಆಲ್ರೆಡಿ ಹೇಳಿದ್ದಾರೆ. 50,000 ಡೌನ್ ಪೇಮೆಂಟಲ್ಲಿ ನಿಮ್ಗೆ ಆ ಗಾಡಿ ಕೂಡ ಸಿಗುತ್ತೆ. ನೆಕ್ಸ್ಟ್ ಸರ್
ಸರ್ ಇದು 2021 ವೆನ್ಯೂ ಪೆಟ್ರೋಲ್ ಸಿಂಗಲ್ ಓನರ್. ಓಕೆನಾ? ಫೈನಲ್ ಫಿಕ್ಸ್ಡ್ ಪ್ರೈಸು. ಗಾಡಿ ಕ್ಲಾಸ್ ಒನ್ ಇದೆ, ಬರೀ 60,000 ಕಿಲೋಮೀಟರ್ ಓಡಿದೆ. ಶೋರೂಮ್ ಟ್ರ್ಯಾಕ್ ಗಾಡಿ, ಯಾವುದು ರೀಪ್ಲೇಸ್ಮೆಂಟ್ ಇಲ್ಲ, ಒರಿಜಿನಲ್ ಪೇಂಟಲ್ಲಿ ಇದೆ ಗಾಡಿ. 7 lakhs ಕೊಡ್ತೀನಿ. 2021 ಮಾಡಲು 7 ಲಕ್ಷ. ಅದು ಕೂಡ ವೆನ್ಯೂ. ಇದು ಬಂದು ನಿಮಗೆ ಪ್ರೊಫೈಲ್ ಚೆನ್ನಾಗಿದ್ರೆ ಝೀರೋ ಡೌನ್ ಪೇಮೆಂಟಲ್ಲಿ ಆಗುತ್ತೆ. ಝೀರೋ ಡೌನ್ ಪೇಮೆಂಟಲ್ಲಿ ಆಗುತ್ತೆ. ಇಲ್ಲ ಅಂದ್ರೆ ಒಂದು 50,000 ರೂಪಾಯಿ ಡೌನ್ ಪೇಮೆಂಟ್ ಕೊಟ್ಟರೆ ಸರ್. ಓಕೆ, ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಳ್ಳೆ ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಇತ್ತು ಅಂದರೆ ನಿಮಗೆ ಆರಾಮಾಗಿ ಲೋನು ಕೂಡ ಸಿಗುತ್ತೆ. ನೆಕ್ಸ್ಟ್ ಸರ್ ನೆಕ್ಸಾನ್ ಡೀಸೆಲ್ ಸರ್. ಜಾಸ್ತಿ ಜನ ಕೇಳಿದ್ದೀರಾ ನೆಕ್ಸಾನ್ ಇಲ್ವಾ ಅಂದ್ಬಿಟ್ಟು, ಅದಕ್ಕೋಸ್ಕರ ನೆಕ್ಸಾನ್ ಪರ್ಚೇಸ್ ಮಾಡಿದ್ದೀನಿ ನಾನು. 2018 ಮೇಕು, 19 ರಿಜಿಸ್ಟ್ರೇಷನ್, ಡೀಸೆಲ್ ಎಕ್ಸೆಟ್ ಎ. ಓಕೆನಾ? ಓಕೆ, ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬಂದು 8,30,000 ಕೊಡ್ತೀನಿ ಸರ್. 8,30,000 ಡೀಸೆಲ್ ಗಾಡಿ, 18 ಮೇಕು, 19 ರಿಜಿಸ್ಟ್ರೇಷನ್ ಗಾಡಿ ಕೊಡ್ತೀನಿ. ಓಕೆ, ಲೋನು ಸರ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? ಇದು ಒಂದು 7 lakhs ಲೋನ್ ಆಗುತ್ತೆ. ಓಕೆ, 7 ಲಕ್ಷ. 130 ಕೊಟ್ಟರೆ ಸಾಕು ಡೌನ್ ಪೇಮೆಂಟು, 7 lakhs ಲೋನೇ ಆಗ್ಬಿಡುತ್ತೆ. ಓಕೆ, ಮತ್ತೊಂದು ಸ್ವಿಫ್ಟ್ ಡಿಸೈರ್ ಇರುತ್ತೆ. ಅದು ಕೂಡ ಪೆಟ್ರೋಲ್ ವೇರಿಯಂಟು, KA08 ರಿಜಿಸ್ಟರ್ಡ್ ವೆಹಿಕಲ್. ಮೈಲೇಜ್ ಅಂತ ಹೇಳಿದ್ರೆ 16+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂಥ ಗಾಡಿ. ಡೀಟೇಲ್ ಸರ್ ಇದ್ರದ್ದು? ಸರ್ ಇದು 16 ಸಿಂಗಲ್ ಓನರ್ ಸರ್. ಓಕೆ, VXI ವೇರಿಯಂಟ್ ಇದು. 1 ಲಕ್ಷ ಒಳಗಡೆ ಓಡಿದೆ, ಪೆಟ್ರೋಲ್ ಗಾಡಿ. ಓಕೆ, ಸೊ ಈ ಗಾಡಿ ಬಂದು 5,30,000 ಕೊಡ್ತೀನಿ ಸರ್. 5,30,000. ಹಾಗೆ ಡೌನ್ ಪೇಮೆಂಟು ಸರ್ ಒಂದು 80,000 ಕೊಡಿ ಸರ್. 80-50 ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡು. ಓಕೆ, 50,000 ರಿಂದ 80,000 ಡೌನ್ ಪೇಮೆಂಟಲ್ಲಿ. ಸೊ ನೀವು ಈ ಡಿಸೈರ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ನಿಮಗೆ ತುಂಬಾ ಡಿಸೈರ್ಗಳು ತೋರಿಸಿದ್ದೀವಿ, ಸ್ವಿಫ್ಟ್ಗಳು ತೋರಿಸಿದ್ದೀವಿ. ಯಾವ್ದು ಬೇಕಾಗ ಕಾಲ್ ಮಾಡಿ. ನೆಕ್ಸ್ಟ್ ಸರ್ ಅಮೇಜ್ 2013 ಮಾಡಲು ಡೀಸೆಲ್. ಓಕೆ, ಗಾಡಿ ಚೆನ್ನಾಗಿದೆ, 18 to 20 ಮೈಲೇಜ್ ಬರುತ್ತೆ. ಓಕೆ, ಈ ಗಾಡಿ ಬಂದು ನಿಮಗೆ 4,20,000 ಕೊಡ್ತೀನಿ ಸರ್. 4,20,000. ಹೌದು. ಲೋನು ಸರ್ ಅದಕ್ಕೆ? ಇದಕ್ಕೆ ಒಂದು 3 ಲಕ್ಷ ಲೋನ್ ಆಗ್ಬಿಡುತ್ತೆ ಸರ್. 3 ಲಕ್ಷ ಲೋನ್ ಆಗುತ್ತೆ. ಹೌದು. ಎಷ್ಟವರೆಗೂ ಓಡಿರ್ಬೋದು ಅದು? 1 ಲಕ್ಷ ಚಿಲ್ಲರೆ ಓಡಿದೆ, 110 ಏನೋ ಓಡಿದೆ ಸರ್. ಓಕೆ, 1,10,000 ಕಿಲೋಮೀಟರ್ ಡ್ರಿವನ್. ಹೌದು. ಓಕೆ, ನೆಕ್ಸ್ಟ್ ಸರ್ ಇದು ಸ್ಕೋಡಾ ಆಕ್ಟೋವಿಯಾ. 190 ಕೊಡ್ತೀನಿ. 1,90,000 ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಫ್ರೆಶ್ ಮಾಡ್ಕೊಡ್ತೀನಿ. 1,90,000 ಕೊಡ್ತೀನಿ. ಓಕೆ, ಮಾಡಲು ಸರ್ ಇದು 2005 ಮಾಡಲ್. 2005 ಸೆಕೆಂಡ್ ಓನರು, ಡೀಸೆಲ್ ವೇರಿಯಂಟು, 1,90,000 ಕೊಡ್ತೀನಿ. ಓಕೆ ಸರ್. ಹೌದು. ಮತ್ತೊಂದು ಸ್ವಿಫ್ಟ್ ಡಿಸೈರ್, ಅದು ಕೂಡ ಪೆಟ್ರೋಲ್ ವೇರಿಯಂಟು. ಅಲೋವಿಲ್ಸು, ಏರ್ ಬ್ಯಾಗು, ABS, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಸೊ ನೀವು ಗಾಡಿ ನೋಡ್ತಾ ಇದು ZXi. ಹೌದು, 16 ಮಾಡಲು, ಸೆಕೆಂಡ್ ಓನರು. ಫಸ್ಟ್ ತೋರಿಸಿದ್ ಬಂದು ನಾನು VXI ತೋರಿಸಿದೆ. ಹೌದು, ಅದು ಸಿಂಗಲ್ ಓನರು. ಇದು ಬಂದು ZXi ಸೆಕೆಂಡ್ ಓನರು. ಇದೂ ಅದೇ ರೇಟ್ ಕೊಡ್ತೀನಿ, 5,30,000 ಕೊಡ್ತೀನಿ. 16 ಸೆಕೆಂಡ್ ಓನರು, ZXi ಶಿಫ್ಟ್ ಡೀಸೆಲ್ ಗಾಡಿ. ಓಕೆ, 5,30,000 ಕೊಡ್ತೀನಿ. ಇದಕ್ಕೂ ಡೌನ್ ಪೇಮೆಂಟ್ 50,000ನೇ. ಹೌದು, 50-60,000 ಕೊಟ್ಟರೆ ಸಾಕು, ಇದೆಲ್ಲ ಲೋನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್ ಹೈ ಡಿಮ್ಯಾಂಡ್ ವೆಹಿಕಲ್ ಹೇಳಿ ಸರ್. ಬಲೆರೋ ಪ್ರತಿಯೊಬ್ಬರು ಕೂಡ ಕೇಳುವಂಥ ಬಲೆರೋ ಡೀಟೇಲ್ ಸರ್ ಎಲ್ಲೂ ಸಿಗಲ್ಲ ಸರ್. 2017 ಮಾಡಲು, ಸಿಂಗಲ್ ಓನರು, ಪವರ್ ಪ್ಲಸ್ ಇಂಜಿನ್ನು. ನಾನು ಹೇಳ್ತಾ ಇರೋ ಪ್ರೈಸ್ ಎಲ್ಲೂ ಸಿಗಲ್ಲ ಮಾರ್ಕೆಟಲ್ಲಿ. ಚಾಲೆಂಜ್ ಮಾಡ್ತೀನಿ. ಇದು 5,500,000 ಲಕ್ಷ ಕೊಡ್ತೀನಿ. 5,500,000, ಬರೀ 5,500,000 ಲಕ್ಷ. ಅದು ನ್ಯೂ ಇಯರ್ ತನಕನೇ. ಇದು ಫಿಕ್ಸ್ಡ್ ಪ್ರೈಸು. ಲೋನ್ ಆಗಿದ್ರೆ ಲೋನ್ ನಿಮಗೆ ಇಲ್ಲ 5,000 ಆಗ್ಬಿಡುತ್ತೆ. ಝೀರೋ ಡೌನ್ ಪೇಮೆಂಟ್. ಓಕೆ, 0 ಡೌನ್ ಪೇಮೆಂಟಲ್ಲಿ ಈ ಬಲೆರೋ ಕೂಡ ಆಗುತ್ತೆ. ಹೌದು. ಸೊ ಇದ್ಬಿಟ್ಟು ಇನ್ನೊಂದು ಬಲೆರೋ ಇರುತ್ತೆ, ನಾವು ಅದ್ರ ಬಗ್ಗೆ ಆಮೇಲೆ ಡೀಟೇಲ್ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ಸರ್ ಆಲ್ಟೋ 800. 2017 ಮಾಡಲ್ ಆಲ್ಟೋ 800 ಲೇಟೆಸ್ಟ್ ಶೇಪು. 3,500,000 ಲಕ್ಷ ಫಿಕ್ಸ್ಡ್ ಪ್ರೈಸ್ ಸರ್. 3,500,000 ಲಕ್ಷ. 70,000 ನೋಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲ ಶೋರೂಮ್ ಟ್ರ್ಯಾಕು, ಸಸ್ಪೆನ್ಷನ್ ಕೆಲಸ ಆಯಿತು, ಅದನ್ನು ಫ್ರೆಶ್ ಆಗಿ ಮಾಡಿದ್ದೀನಿ. ಸ್ಕ್ಲೆಚ್ ಹೋಗಿದ್ದು ಅದು ಹಾಕಿದ್ದೀನಿ, ಪ್ಲಸ್ ಇನ್ಸೂರೆನ್ಸ್ ಗ್ಲಾಪ್ಸ್ ಆಗಿದ್ದು ಅದು ಕಟ್ಟಿದ್ದೀನಿ. ಸೊ ಹಂಗಾಗಿ ಬರೀ ಪಾಲಿಶ್ ಮಾತ್ರ ಮಾಡ್ಕೊಡ್ಬೇಕಷ್ಟೇ. ಪಾಲಿಶ್ ಮಾಡಿ ಕೊಡ್ತೀನಿ. 3,50,000 ಕೊಡಿ. ಫ್ರೆಶ್ ಇನ್ಸೂರೆನ್ಸು, ಫ್ರೆಶ್ ಸಸ್ಪೆನ್ಷನ್ ಮಾಡಿಸಿದ್ದೀನಿ. ಓಕೆ, ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಇದು ಒಂದು 50,000 ಕೊಡಿ ಸರ್, ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. 50,000 ಡೌನ್ ಪೇಮೆಂಟ್. ಓಕೆ, ನೆಕ್ಸ್ಟ್ ಸರ್ ಇದು ಅಮೇಜ್ ಡೀಸೆಲ್ಲು 2013 ಸಿಂಗಲ್ ಓನರ್ ಗಾಡಿ. ಈ ಗಾಡಿ ಬಂದು ನಿಮಗೆ 13 ಅಲ್ವಾ, ಒಂದು 380 ಕೊಟ್ಬಿಡೋಣ. 380ಗೆ. ಓಕೆ, 3,80,000. ಲೋನ್ ಎಷ್ಟವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದಕ್ಕೆ? 3 ಲಕ್ಷ ಲೋನೇ ಆಗ್ಬಿಡುತ್ತೆ. 80,000 ಡೌನ್ ಪೇಮೆಂಟ್. ಓಕೆ, 80,000 ಡೌನ್ ಪೇಮೆಂಟಲ್ಲಿ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಹೌದು. ಈಗ ಒಂದು ಬಲೆರೋ ತೋರಿಸ್ದಲ್ವ ಸರ್? ಇನ್ನೊಂದು ಸ್ಪೆಷಲ್ ಗಾಡಿ ತೋರಿಸ್ಬಿಡೋಣ ಸರ್. ಓಕೆ, ಲಾಸ್ಟ್ ಟೈಮ್ ಸೇಲ್ ಆಗಿತ್ತು, ಬಟ್ ಹೌದು ಅಡ್ವಾನ್ಸ್ ಆಗಿತ್ತು, ಆಮೇಲೆ ಅವರು ಬಂದು ತಗೊಂಡೋಗಿಲ್ಲ, ಹಂಗಾಗಿ ಮತ್ತೆ ಸೇಲ್ ಹಾಕಿದ್ದೀವಿ. ಓಕೆ, ಸೊ ನೀವು ನೋಡ್ತಾ ಬೋದು ಆಂಬುಲೆನ್ಸ್ ಸಿಗಬೇಕಾ? ಸೊ ನೀವು ಯೂಸ್ ಮಾಡ್ಕೋಬೋದು. ಸೊ ಅದು ಕೂಡ KA01 ಬ್ಯಾಕ್ ರಿಜಿಸ್ಟರ್ಡ್ ವೆಹಿಕಲ್. ಅದು ಕೂಡ ಇದು ಲಾಂಗ್ ಚಾರ್ಜ್ ಅಲ್ವಾ ಸರ್ ಇದು? ಹೌದು, ಲಾಂಗ್ ಚಾರ್ಜ್. ಓಕೆ, ಡೀಟೇಲ್ ಆಂಬುಲೆನ್ಸ್ಗೆ ಎಲ್ಲರಿಗೂ ಲಾಂಗ್ ಚಾರ್ಜ್ನ ಯೂಸ್ ಮಾಡೋದು, ಯಾಕಂದ್ರೆ ಅವ್ರು ಇದು ಮಾಡ್ಕೊಂಡು ಹೋಗ್ಬೇಕಲ್ಲ. ಹೌದು, ಹಂಗಾಗಿ ಸರ್ ಇದು ಆಂಬುಲೆನ್ಸ್. ಇದು ಡಾಕ್ಯುಮೆಂಟ್ ಎಲ್ಲ ಲ್ಯಾಪ್ಸ್ ಆಗಿದೆ, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀನಿ. 2013 ಗಾಡಿ ತುಂಬಾ ಚೆನ್ನಾಗಿದೆ. M2DA ಇಂಜಿನ್ ಇರೋದು ಇದು, ಯಾಕಂದ್ರೆ ರಫ್ ಯೂಸ್ ಚೆನ್ನಾಗಿ ಮಾಡ್ಬೋದು. ಹಂಗಾಗಿ ಈ ಗಾಡಿ ಬಂದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದು 4 ಲಕ್ಷ ಮೇಲೆ ಹೇಳಿದ್ದೆ. ಬೇರೆಯವ್ರು ಅಡ್ವಾನ್ಸ್ ಮಾಡಿದ್ರು, ಪಾಪ ಅವ್ರು ತಗೊಳಕ್ಕಾಗಿಲ್ಲ, ಬಿಟ್ಬಿಟ್ರು. ಅಂದ್ರೆ ಬೇರೆಯವರಿಗೆ ಟ್ರಸ್ಟ್ಗೆ ಗಿಫ್ಟ್ ಮಾಡೋಣ ಅಂತ ಹೇಳಿದ್ರು ಅವರು. ಹಂಗಾಗಿ ಅವ್ರು ತಗೊಳಕ್ಕಾಗಿಲ್ಲ, ಬಿಟ್ಬಿಟ್ರು. ಹಂಗಾಗಿ ಈ ವಿಡಿಯೋದಲ್ಲಿ ಆಗ್ತಾ ಇದ್ದೀನಿ. ಬರೀ 3,80,000ಗೆ ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗಿರೋನ್ನ ರನ್ನಿಂಗ್ ಮಾಡಿ ಕೊಡ್ತೀನಿ.
3,80,000ಗೆ 2013 ಬೆಲೋರೋ ಆಂಬುಲೆನ್ಸ್ ಕೊಡ್ತೀವಿ. ಓಕೆ ಸರ್. ಇನ್ನೊಂದು ಯಾವುದೋ ಇನ್ನೋ ಒಂದು ಸ್ಪೆಷಲ್ ಎಡಿಷನ್ ಇದೆ ಅಂತ ಹೇಳಿದ್ರಲ್ಲ ಸರ್? ಸೂಪರ್ ಆಗಿದೆ ಸರ್, ಕ್ಲಾಸ್ 1 ಗಾಡಿ. ಹೌದಾ? ಕಾಯ್ಸೋದು ಬೇಡ, ಡೀಟೇಲ್ ಕೊಟ್ಬಿಡೋಣ. ಹೌದು ಬನ್ನಿ ಸರ್. ಏನು ಸರ್ ಸ್ವಿಫ್ಟ್ ಡಿಸೈರ್ಗಳು ಇಷ್ಟೊಂದು ಇಟ್ಟಿದ್ದೀರಲ್ಲ? ಆಲ್ರೆಡಿ 3-4 ಡೀಟೇಲ್ ಕೊಟ್ಟಿದ್ದೀವಿ, ಮತ್ತೊಂದು ಸ್ವಿಫ್ಟ್ ಡಿಸೈರ್ ಡೀಟೇಲ್ ಹೇಳಿ ಸರ್. 2015 ಮಾಡಲು ಡೀಸೆಲ್ ಶಿಫ್ಟ್ ಡಿಸೈರ್ ಟೂರ್ ಇದು. ಓಕೆನಾ? ಎಲ್ಲೋ ಬೋರ್ಡಿಂದ ವೈಟ್ ಬೋರ್ಡ್ ಆಗಿದೆ, ಓಪನ್ ಆಗಿ ಹೇಳ್ತೀನಿ. ಬಟ್ ಶೀಲ್ಡ್ ಇಂಜಿನ್ನು, ಗಾಡಿ ಒರಿಜಿನಲ್ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಸರ್, ಈ ಗಾಡಿ ಬಂದು ಚಾನ್ಸಲ್ಲಿ ಕೊಡ್ತೀನಿ, ಬರಬೇಕು. ಓಕೆನಾ? ಕೆಲವೊಂದು ಜನ ಇದೇ ಗಾಡೀಲಿ ಬಾಡಿಗೆಲ್ಲ ಓಡಿಸ್ತಾರೆ. ತುಂಬ ಚೆನ್ನಾಗಿದೆ. ಬರೀ 3,30,000 ಕೊಡ್ತೀನಿ ಸರ್. 3,30,000. 30,000 3 ಲಕ್ಷ ಲೋನ್ ಆಗುತ್ತೆ. 30,000 ಡೌನ್ ಪೇಮೆಂಟ್. ಹೌದು. ಡಿಸೈರ್ 2015 ವೈಟ್ ಬೋರ್ಡು. 3,30,000 ಕೊಡ್ತೀನಿ. 30,000 ಡೌನ್ ಪೇಮೆಂಟ್ ಕೊಡಿ, 3 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಓಕೆ. ಸೊ ಯಾರಾದರೂ ಕಡಿಮೆ ಪ್ರೈಸಲ್ಲಿ ಹುಡುಕ್ತಾ ಇದ್ರೆ, ಕಡಿಮೆ ಡೌನ್ ಪೇಮೆಂಟಲ್ಲಿ ಬೇಕು ಅನ್ನೋರಿಗೆ ಇದು ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಸರ್ ಅಮೇಝು, ಮತ್ತೊಂದು ಅಮೇಝು KS03 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ಸೊ ನೀವು ನೋಡ್ತಾ ಬೋದು ಪೂರ್ತಿ ಗಾಡಿ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುವಂಥದ್ದು. ಡೀಟೇಲು ಸರ್ ಇದು? ಸರ್ ಇದು 2013 ಸೆಕೆಂಡ್ ಓನರು, ಆಟೋಮೆಟಿಕ್ ಪೆಟ್ರೋಲು. ಆಟೋಮೆಟಿಕ್. ಓಕೆ. ಹೌದು, ಪೆಟ್ರೋಲ್ ಗಾಡಿ. ಈ ಗಾಡಿ ಬಂದು ನಿಮಗೆ 3,50,000 ಕೊಡ್ತೀನಿ ಸರ್. 350ಗೆ ಈ ಗಾಡಿ ನಿಮಗೆ 280 270 ಲೋನ್ ಆಗ್ಬಿಡುತ್ತೆ. ಒಂದು 60-70,000 ಡೌನ್ ಪೇಮೆಂಟ್ ಕೊಡಿ ಸಾಕು. ಓಕೆ. ಅದು ಕೂಡ ಅಮೇಝು ಆಟೋಮೆಟಿಕ್. ಓಕೆ. ಲೋ ಬಜೆಟಲ್ಲಿ ಒಂದು ಗಾಡಿ ಬೇಕು ಸರ್, 16+ ಒಳ್ಳೆ ಮೈಲೇಜ್ ಬರಬೇಕು ಅನ್ನೋರಿಗೆ ಚೆವ್ರೋಲೆಟ್ ಸ್ಪಾರ್ಕು ಕೂಡ ಇರುತ್ತೆ. ಸರ್ ಡೀಟೇಲ್ ಇದೆ ಸರ್. 2010 ಮಾಡಲು ಸೆಕೆಂಡ್ ಓನರು, AC ಪವರ್ ಸ್ಟೀರಿಂಗ್ ಗಾಡಿ. ಜಸ್ಟ್ 1,20,000 ಕೊಡಿ ಸರ್, ತಗೊಂಡೋಗಿ ಸರ್. 1,20,000. 20,000 FC ರನ್ನಿಂಗ್, ಇನ್ಸೂರೆನ್ಸ್ ರನ್ನಿಂಗ್, ಗಾಡಿ ಸೂಪರ್ ಆಗಿದೆ. ರನ್ನಿಂಗ್ ಪರ್ಫಾರ್ಮೆನ್ಸು, ಸಣ್ಣ ಪುಟ್ಟ ಡೆಂಟ್ ಇದೆ, ಅದು ಮಾಡಕ್ಕೆ ಬಿಡ್ತೀನಿ. ಈಗ 1-2 ದಿವಸದಲ್ಲಿ ಗಾಡಿ ರೆಡಿಯಾಗಿ ಬಂದ್ಬಿಡುತ್ತೆ. 1,20,000 ಕೊಡಿ, ತಗೊಂಡೋಗಿ. ಈ ಗಾಡಿ ತಗೊಂಡೆ ನೀವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು. ಓಕೆ ಸರ್, ಖಂಡಿತ ಸರ್. ಯಾರ್ಯಾರು ಗಾಡಿ ಬೇಕು ಅಂತ ಹುಡುಕ್ತಾ ಇರ್ತಾರೆ, ಪಕ್ಕ ತಗೋತಾರೆ, ನ್ಯೂ ಇಯರ್ ಮಾಡ್ತಾರೆ. ಮಾರುತಿ ಸುಜುಕಿ ಸೆಲೆರಿಯೋ, ಅದು ಕೂಡ ಟಾಪ್ ಎಂಡ್ ಅಂದರೆ ZXi ಪೆಟ್ರೋಲಲ್ಲಿ ಫುಲ್ಲಿ ಟಾಪ್ ಎಂಡ್ ಇರುತ್ತೆ. ಅದರಲ್ಲೂ ಕೂಡ ಇದು ಆಟೋಮೆಟಿಕ್. ಸರ್ ನಂಗೆ ಈ ಗೇರ್ ಹಾಕೋ ಜಂಜಾಟನೇ ಬೇಡ ಸರ್, ಸ್ಮೂತಾಗಿ ರೈಡ್ ಮಾಡ್ಕೊಂಡು ಹೋಗ್ತೀನಿ. ಒಳ್ಳೆ ಗಾಡಿ ಬೇಕು, ಆಟೋಮೆಟಿಕ್ ಬೇಕು ಅನ್ನೋರಿಗೆ ಸೆಲೆರಿಯೋ ಕೂಡ ಇರುತ್ತೆ. ಮೈಲೇಜ್ ಅಂತ ಹೇಳಿದ್ರೆ ನೀವು ಆರಾಮಾಗಿ 16+ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಜೊತೆಗೆ ನಿಮಗೆ ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಇರುವಂಥದ್ದು. ಸ್ಟೇರಿಂಗಲ್ಲಿ ಮೌತ್ ಕಂಟ್ರೋಲ್ ಕೂಡ ಇರುತ್ತೆ. ಬ್ಯಾಕ್ ವೈಫರ್, ಡಿಫಾಗರ್ ಪ್ರತಿಯೊಂದು ಕೂಡ ಬರುವಂಥ ಗಾಡಿ. ಡೀಟೇಲ್ ಸರ್ ಇದ್ರದ್ದು? ಸರ್ 2016 ಸಿಂಗಲ್ ಓನರ್ ಗಾಡಿ, 42,000 ಕಿಲೋಮೀಟರ್ ಓಡಿದೆ. ಆಸ್ ಇಟ್ ಈಸ್ ಕಂಡೀಷನ್, ಸಣ್ಣ ಪುಟ್ಟ ಡೆಂಟ್ ಇದೆ. ಇದು ಹೋಲ್ಸೇಲ್ ರೇಟ್ ಕೊಡ್ತೀನಿ, ಬರೀ 3.5 ಲಕ್ಷ ಕೊಡಿ, ತಗೊಂಡೋಗಿ. 3.5 ಲಕ್ಷಕ್ಕೆ. ಓಕೆ. ಲೋನು ಸರ್ ಇದಕ್ಕೆ 3 ಲಕ್ಷ ಲೋನೇ ಆಗ್ಬಿಡುತ್ತೆ. ಓಕೆ. ಅಲ್ಲಿಗೆ 50,000 ಡೌನ್ ಪೇಮೆಂಟ್. ಬಟ್ ಸಣ್ಣ ಪುಟ್ಟ ಡೆಂಟ್ ಇದೆ, ಅದು ಅವರೇ ಮಾಡ್ಕೋಬೇಕು. ಇದು ಆಫರ್ ಪ್ರೈಸ್ ಕೊಡ್ತಾ ಇರೋದು 3,50,000 ಕೊಡ್ತೀವಿ. ಓಕೆ ಸರ್. ನೀವೇನಾದರೂ 7 ಸೀಟರ್ ಗಾಡಿ ಬೇಕು ಸರ್, ಲೋ ಮೇಂಟೆನೆನ್ಸ್ ಇರಬೇಕು ಸರ್, ಮತ್ತು ನನಗೆ ಒಳ್ಳೆ ಕಂಫರ್ಟ್ ವೆಹಿಕಲ್ ಇರಬೇಕು, ಒಳ್ಳೆ ಮೈಲೇಜ್ ಬೇಕು ಸರ್ ಅಂತ ಕೇಳೋರಿಗೆ ಮಾರುತಿ ಸುಜುಕಿ ಎರ್ಟಿಗಾ, ಅದು ಕೂಡ ಡೀಸೆಲ್ ವೇರಿಯಂಟು, 18-20+ ಮೈಲೇಜ್ ಕೂಡ ಬರುತ್ತೆ. ನೀವು ನೋಡ್ತಾ ಬೋದು ಗಾಡಿ ಒಳ್ಳೆ ಕಂಡೀಷನ್ ಇರುತ್ತೆ. ನಿಮಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು ಪ್ರತಿಯೊಂದು ಕೂಡ ಬರುತ್ತೆ. ಇದು ಬಂದು ನಿಮಗೆ VDI ಅಂದರೆ ಡೀಸೆಲ್ ಆ್ಯಂಡ್ ಮಿಡ್ ವೇರಿಯಂಟ್ ಅಂತ ಹೇಳ್ಬೋದು. ಸರ್ ಡೀಟೇಲ್ ಇದು? ಸರ್ 2016 ಸಿಂಗಲ್ ಓನರ್, ಬರೀ 42,000 ಕಿಲೋಮೀಟರ್ ಓಡಿದೆ. ಓಕೆ. ಸಕ್ಕದಾಗಿದೆ ಗಾಡಿ, ಒರಿಜಿನಲ್ ಮೀಟ್ರು. ಇದನ್ನ 7 lakhs ಕೊಡ್ತೀನಿ ಸರ್. 7 ಲಕ್ಷಕ್ಕೆ? 7 ಲಕ್ಷಕ್ಕೆ ಕೊಡ್ತೀನಿ, 6 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಅಲ್ಲಿ 1 ಲಕ್ಷ ಡೌನ್ ಪೇಮೆಂಟ್ ಎರ್ಟಿಗಾ ಸಾಕು. ಅದು ಕೂಡ ಇದು ಸ್ಮಾರ್ಟ್ ಹೈಬ್ರಿಡ್ ಇಂಜಿನ್ ಅಲ್ಲ ಸರ್ ಇದು? ಹೌದು ಸರ್, ಸ್ಮಾರ್ಟ್ ಹೈಬ್ರಿಡ್ ಇಂಜಿನ್ ಇರುವಂಥ ಮಾರುತಿ ಸುಜುಕಿ ಎರ್ಟಿಗಾ ಯಾರ್ಯಾರು ಹುಡುಕ್ತಾ ಇದ್ದೀರಾ ಬೇಗ ಕಾಲ್ ಮಾಡ್ಬೋದು. ಮತ್ತೊಂದು ಮಾರುತಿ ಸುಜುಕಿ ವ್ಯಾಗನರ್, ಅದು ಕೂಡ ಮಾಡೆಲ್ ವೆಹಿಕಲ್ ಅಲ್ವಾ ಸರ್ ಇದು? ಹೌದು ಸರ್. ಓಕೆ. ಏನು ಡೀಟೇಲ್ ಸರ್ ಇದು? ಸರ್ 2022 ಮಾಡೆಲ್ ಸಿಂಗಲ್ ಓನರ್ ಗಾಡಿ, ZXi, ಬರೀ 16,000 ಗಾಡಿ ಓಡಿದೆ ಸರ್, ಸ್ಟೆಪ್ನಿ ಅನ್ಯೂಸ್ಡ್. ಓಕೆ. ಹೌದು, 16,000 ಓಡಿರುವಂಥದ್ದು. ಫೈನಲ್ ಫಿಕ್ಸ್ಡ್ ರೇಟ್ ಹೇಳ್ತೀನಿ, ಮತ್ತೆ ಹೇಳ್ತೀನಿ. 2022 ಸಿಂಗಲ್ ಓನರ್, ಓನ್ಲಿ ಫಾರ್ 16,000 ಕಿಲೋಮೀಟರ್ ರನ್ನಿಂಗ್, ಸ್ಟೆಪ್ನಿ ಅನ್ಯೂಸ್ಡ್. 5,85,000 ಕೊಡ್ತೀನಿ ಸರ್. 5,85,000. 22 ಮಾಡೆಲ್. ಓಕೆ. 50,000 ಡೌನ್ ಪೇಮೆಂಟ್ ಸರ್. 50,000 ಡೌನ್ ಪೇಮೆಂಟ್. 50,000 ಡೌನ್ ಆಗುತ್ತೆ. 50,000 ಡೌನ್ ಪೇಮೆಂಟ್ ಅಲ್ಲಿ, ಅದು ಕೂಡ ಮಾರುತಿ ಸುಜುಕಿ ವ್ಯಾಗನರ್ ಮಾಡೆಲ್ ವೆಹಿಕಲ್. ಹೌದು, ಮಾಡೆಲ್ ವೆಹಿಕಲ್. ಇನೋವಾ, ಅದು ಕೂಡ 2.5 V ವೇರಿಯಂಟ್. ಏನು ಸರ್ ಇವೆಲ್ಲನೂ ಕೂಡ ಫುಲ್ಲಿ ಮಾಡಿಫೈ ಏನೋ ಮಾಡಿಸಿದ್ರೆ? ಫುಲ್ ಮಾಡಿಫೈ ಸರ್. ಸ್ಮೋಕ್ ಫ್ರೈ ಅಂತಾರೆ ಇದನ್ನ. ತುಂಬಾ ಚೆನ್ನಾಗಿದೆ. ಓಕೆ ಸರ್. 7 ಸೀಟರ್ ಗಾಡಿಯಲ್ಲಿ ಇನೋವಾ ಬೇಕಂದ್ರೆ ಈ ಗಾಡಿ ತಗೊಳ್ಳಿ. ತುಂಬಾ ಚೆನ್ನಾಗಿದೆ. 100 ಗಾಡಿ ನೋಡೋದು ಒಂದೇ, ಈ ಗಾಡಿ 1 ಗಾಡಿ ನೋಡೋದು ಒಂದೇ. ಇದರಲ್ಲಿ ಯಾವ್ದು ನೀವು ಮೈನಸ್ ಹುಡುಕಿದ್ರು ಸಿಗಲ್ಲ. ಓಕೆ. ಹುಡುಕಿದ್ರು ಕೂಡ ಸಿಗಲ್ಲ. ಹೌದು. ಓಕೆ. ನಿಮ್ಗೆ ಇದ್ರಲ್ಲಿ ಬ್ಯಾಕ್ ವೈಫರ್, ಡಿಫಾಗರ್, ಅಲೋ ವೀಲ್ಸು, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುವಂಥದ್ದು. ಸೊ ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಬೋದು ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ, ವಿತ್ ವುಡನ್ ಫಿನಿಶಿಂಗ್ ಬರುತ್ತೆ. ಸೊ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರುತ್ತೆ. ಮೈಲೇಜ್ ಅಂತ ಹೇಳಿದ್ರೆ ನೀವು 12-13 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೀವು ನೋಡ್ತಾ ಬೋದು ಫ್ರಂಟು ಕೂಡ ಲುಕ್ ಎಲ್ಲ ಯಾವ ರೀತಿ ಇರುತ್ತೆ. ಸೊ ಇಲ್ಲೆಲ್ಲನೂ ಕೂಡ ಅದು ಮಾಡಿಸಿದ್ದಾರೆ. ಏನು ಸ್ಮೋಕ್ ಪೇಂಟ್? ಹೌದು ಸರ್. ಓಕೆ. ಮಾಡೆಲ್ ಯಾವುದು ಸರ್ ಇದು? 2014 ಸಿಂಗಲ್ ಓನರ್.
2014 2014 ಏಕಮಾಲಿಕರ ಗಾಡಿ. ಹೌದು. ಎಷ್ಟು ಓಡಿರ್ಬೋದು ಸರ್ ಇದು? ಸರ್ 130 ಓಡಿದೆ. ಓಕೆ, 1,30,000. ಟೊಯೋಟಾ ಇಂಜಿನ್ ಅದೆಲ್ಲ ಏನಿಲ್ಲ, ಏನು ಮಾತಾಡಂಗಿಲ್ಲ. 10 ಲಕ್ಷ ಓಡೋ ಇಂಜಿನ್ ಇವೆಲ್ಲ. ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್ ಹಾಗಾದ್ರೆ? ಸರ್ ಹೇಳ್ತಾ ಇರೋ ಪ್ರೈಸು 12 ಲಕ್ಷ, ಬಟ್ ಆದರೆ ಈಗ ಫಿಕ್ಸ್ ಪ್ರೈಸ್ ಕೊಡ್ತೀನಿ 11,25,000 ಕೊಡ್ತೀನಿ. 11,25,000 2014 ವಿ ವೇರಿಯಂಟು ಒಂದು 9-9.5 ಲಕ್ಷ ಲೋನೇ ಆಗ್ಬಿಡುತ್ತೆ. 1.5 ಲಕ್ಷ 2 ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು. ಬಟ್ ಗಾಡಿ ಸರ್ ಎಕ್ಸ್ಟ್ರಾ ಕ್ಲಾಸ್. ಓಕೆ, ಗಾಡಿಗೆಲ್ಲ ಗಾಡಿ ಕಂಡೀಷನ್. ಹೌದು, ಜಸ್ಟ್ ಒಂಚೂರು ನೀವು ಇಂಜಿನ್ ರೂಮ್ ನೋಡಿ ಸರ್, ಓಪನ್ ಮಾಡಿ ಸರ್. ಓಕೆ, ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತೀವಿ. ಎಲ್ಲಪ್ಪ ಇದು ಬರೋದಿದು? ಎಲ್ಲಿದು? ಅಯ್ಯೋ, ನಮ್ಮ ಕಾರೆಲ್ಲ ನಾವು ನೋಡಿ ನಮಗೆ ಬೇರೆ ಕಾರ್ ಆಗಲ್ಲ. ಹಾಂ, ಓಕೆ. ಸೊ ಇಂಜಿನ್ ರೂಮ್ ಕೂಡ ನಾವು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀವಿ. ತುಂಬಾ ನೀಟ್ಲಿ ಮೇಂಟೈನ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ನೋಡಿದಾಗಲೇ ಗೊತ್ತಾಗಿರುತ್ತೆ ನಿಮಗೆ. ಈಗ ಇನೋವಾ ಈ ಥರ ಕಂಡೀಷನಲ್ಲಿ ಸಿಗಬೇಕು ಅಂದರೆ ಸ್ವಲ್ಪ ಕಷ್ಟನೇ ಇರುತ್ತೆ. ಇವ್ರು ಹೇಳ್ದಾಗೆ 100 ಗಾಡೀಲಿ ಹುಡುಕಿದ್ರು ಕೂಡ ಸೊ ಇಂಥ ಒಂದು ಗಾಡಿ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಯಾರ್ಯಾರು ಕ್ವಾಲಿಟಿ ವೆಹಿಕಲ್ಸ್ ಹುಡುಕ್ತಾ ಇದ್ದಾರೆ, ಸೊ ಬೇಗ ಇವ್ರು ಕಾಲ್ ಮಾಡ್ಬೋದು. ನಿಮಗೆ ಕಡಿಮೆ ಡೌನ್ ಪೇಮೆಂಟಲ್ಲೂ ಕೂಡ ಸಿಗುತ್ತೆ. ಇನ್ನೊಂದು ಸಲ ಅಡ್ರೆಸ್ ಹೇಳ್ಬಿಡಿ ಸರ್ ನಿಮ್ಮ ಶೋರೂಮ್ದು. ಸರ್ ವರ್ಮಾವ್ ಕಲ್ಕೆರೆ, ನಿಯರ್ ಬೈ ರಾಮೂರ್ತಿ ನಗರ್, ನಿಯರ್ ಬಾನಸವಾಡಿ ಪಕ್ಕದಲ್ಲಿ ಬರುತ್ತೆ. ಮೈನ್ ರೋಡಲ್ಲೇ ಬರುತ್ತೆ. ಗೂಗಲಲ್ಲಿ ಬಡ್ಜೆಟ್ ಕಾರ್ ಅಂತ ಹೊಡೆದ್ರೇ ನಮ್ಮ ಲೊಕೇಶನ್ ಬಂದ್ಬಿಡುತ್ತೆ ಸರ್. ಓಕೆ, ಅವ್ರ ಲೊಕೇಶನ್ ಹೊಡಿತವ್ರೆ ಸರ್. ನಾವು ವಿಡಿಯೋ ಇನ್ನೂ ಕಂಟಿನ್ಯೂ ಮಾಡ್ಬೇಕಾ ಸರ್? ಬನ್ನಿ ಸರ್, ಸಾಕು ಹೋಗೋಣ. ಓಕೆ ಸರ್, ಥ್ಯಾಂಕ್ ಯು. ಈಗ ಕಸ್ಟಮರ್ಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಂದ್ರೆ ಯಾವ ರೀತಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು, ನಿಮ್ಗೆ ಯಾವ ರೀತಿ ಮಾಡಿದ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದ್ರೆ ಆ ರೀತಿ ನಾವು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತೀವಿ. ಹೆಂಗಂದರೆ 5 ಕಿಲೋಮೀಟರ್ ಟೆಸ್ಟ್ ಡ್ರೈವ್ ಕೊಡಲ್ಲ, ಒಂದು 10ರಿಂದ 20 ಕಿಲೋಮೀಟರ್ ಟೆಸ್ಟ್ ಡ್ರೈವ್ ಕೊಡ್ತೀವಿ. ನಿಮ್ಮ ಮೆಕ್ಯಾನಿಕ್ನ ಕರ್ಕೊಂಡು ಬಂದು ಗಾಡಿನ ಚೆಕ್ ಮಾಡ್ಬೋದು. ಇನ್ನೊಂದು, ಗಾಡಿ ಟೆಸ್ಟ್ ಡ್ರೈವ್ ಮಾಡುವಾಗ ಟೆಸ್ಟ್ ಡ್ರೈವ್ ರಿಪೋರ್ಟ್ ಅಂತಲೇ ಒಂದು ಪೇಪರ್ ಕೊಡ್ತೀವಿ ನಿಮ್ಮ ಕೈಯಲ್ಲಿ. AC ವರ್ಕಿಂಗ್ ಇದೆಯಾ, ಕ್ಲಚ್ಚಿ ಚೆನ್ನಾಗಿದೆಯಾ, ಸಸ್ಪೆನ್ಷನ್ ಚೆನ್ನಾಗಿದೆಯಾ, ಬಾಡಿ ಲೈನ್ ಚೆನ್ನಾಗಿದೆಯಾ, ಇದು ಟೈರ್ ಕಂಡೀಷನ್ ಹೆಂಗಿದೆ, ಎಲ್ಲನೂ ನೀವು ಟಿಕ್ ಮಾಡ್ಬೇಕು. ನಿಮ್ಮ ಕೈಯಿಂದ ನೀವು ಟಿಕ್ ಮಾಡಬೇಕು. ಚೆನ್ನಾಗಿದೆ ಅಂತ ಕಮ್ಮಿ ಅಂದ್ರೂ 80 ಪಾಯಿಂಟ್ಸ್ ಅದರಲ್ಲಿ ಇರುತ್ತೆ. ಅದ್ರಲ್ಲಿ ನೋಡಿಬಿಟ್ಟು ಚೆನ್ನಾಗಿದೆ ಅಂತ ನೀವು ಟಿಕ್ ಮಾಡಬೇಕು. ಅದರಲ್ಲಿ ನೀವೇನಾದರೂ ಇಲ್ಲ ಸರ್ ಇದು ಮೈನಸ್ ಇದೆ, ನಮ್ಮ 50% ಇದಿದೆ, ಇಲ್ಲ ಸಸ್ಪೆನ್ಷನ್ 50% ಇದೆ ಅಂತ ನೀವು ಹೇಳಿದ್ರೆ ನಿಮ್ಮ ಕಣ್ಮುಂದೆನೇ ಕ್ಲೀನಾಗಿ ಸಸ್ಪೆನ್ಷನ್ ಕೆಲಸ ಮಾಡಿಕೊಡ್ತೀವಿ. ಅಷ್ಟಮತ್ ಇಲ್ಲ ಸರ್ ಸ್ಕ್ಲೆಚ್ ಮೇಲೆ ಡೌಟ್ ಇದೆ ಅಂದರೆ ಹೊಸ ಸ್ಕ್ಲೆಚ್ ಹಾಕ್ಕೊಡ್ತೀವಿ. ನೀವು ಯಾವುದೇ ಮೆಕ್ಯಾನಿಕ್ನ ಕರ್ಕೊಂಡು ಬಂದು ಚೆಕ್ ಮಾಡ್ಬೋದು. ಇನ್ನೊಂದು, ನಿಮ್ಮ ಮನಸ್ಸಲ್ಲಿ ಏನೇ ಡೌಟ್ಸ್ ಇದ್ರೂ ಫುಲ್ ಆ್ಯಂಡ್ ಫುಲ್ ಕ್ಲಿಯರಾಗಿ ನೀವು ಕೇಳ್ಬೋದು. ಅಯ್ಯೋ ಈ ಡೌಟ್ ಕೇಳಿದ್ರೆ ತಪ್ಪು ತಿಳ್ಕೊಳ್ತಾರೆ, ಅದೆಲ್ಲ ಏನಿಲ್ಲ. ನಿಮ್ಮ ಮನಸ್ಸಲ್ಲಿ ನಿಮ್ಮ ಮೈಂಡಲ್ಲಿ ಏನೇನು ಬರುತ್ತೋ ಎಲ್ಲ ಡೌಟ್ಸ್ ಕೇಳಿ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ನಾವು ಕೊಡ್ತೀವಿ. ನಿಮ್ಮ ಮನಸ್ಸಿಗೆ ಎಲ್ಲ ಸಮಾಧಾನ ಆಯಿತು, ಈ ಗಾಡಿ ನನಗಿರಲಿ, ಎಲ್ಲ ಚೆನ್ನಾಗಿದೆ, ಪ್ರತಿಯೊಂದು ತೋರಿಸ್ತೀವಿ. ಇವಾಗ ಹೊಸ ಗಾಡಿ ತೊಗೊಂಡ್ರೆ ಹೆಂಗೆ ತೋರಿಸ್ತಾರೋ ಅದೇ ರೀತಿ ಹಳೆ ಗಾಡೀಲಿ ಪ್ರತಿಯೊಂದು ಜಾಕ್ರಾಡು, ವೀಲ್ ಸ್ಪಾನರು, ಹೈ ಬೀಮು, ಲೋ ಬೀಮು, ಹಾರನ್ನು, ರಿವರ್ಸ್ ಲೈಟು, ಪಾರ್ಕಿಂಗ್ ಲೈಟ್ ಎಲ್ಲ ಹಾಕಿ ತೋರಿಸಿ ಪ್ರತಿಯೊಂದು ಪಿನ್ ಟು ಪಿನ್ ತೋರಿಸ್ಬಿಟ್ಟು ಸರ್ ನಿಮ್ಗೆ ಆಗಿದೆ ಎಲ್ಲ ವರ್ಕಿಂಗಲ್ಲಿ ಇದೆ ಅಂತ ಮಾತ್ರ ಗಾಡಿ ನಿಮಗೆ ಡೆಲಿವರಿ ಕೊಡೋದು ಸರ್. ಆ ಥರ ತುಂಬ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಚಾನ್ಸ್ನ ಅದು ಈಗ ಕೊಡ್ತಾ ಇರೋದು. ಈಗ ನಾನು ವೀಡಿಯೋ ಮಾಡಿರೋದು ಎಲ್ಲ ಆಫರ್ ಪ್ರೈಸು. ಇನ್ನೊಂದು ಗಾಡಿ ಬಂದು ನೋಡಿ, ನಾನು ಏನೇನು ಹೇಳಿದ್ದೀನೋ ಎಲ್ಲ ಇರುತ್ತೆ. ಏನಾರು ಇಲ್ಲ ಅಂದರೆ ಮಾಡಿಕೊಡ್ತೀನಿ. ಬನ್ನಿ, ತಗೊಳ್ಳಿ, ಲೈಫ್ನ ಎಂಜಾಯ್ ಮಾಡಿ ಸರ್.